ನನ್ನ ಹೆಸರು ಶೋಭಾ. ಇಂದು ನಾವು ಬಿಸ್ನೆಸ್ ಆರ್ಗನೈಸೇಷನ್ ಅಂಡ್ ಮ್ಯಾನೇಜ್ಮೆಂಟ್ನ ಬ್ಲಾಕ್ 2ನ ಬಿಸ್ನೆಸ್ ಎಂಟರ್ಪ್ರೈಸಸ್ನಲ್ಲಿರುವ ಯೂನಿಟ್ 5 ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಬಗ್ಗೆ ತಿಳ್ಕೊತೀವಿ. ಇವತ್ತು ನಾವು ಏನೇನೆಲ್ಲ ತಿಳ್ಕೊತೀವಿ ಅಂದರೆ ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್ ಅಂದರೆ ಯಾವ್ಯಾವ ಥರ ಕಂಪನಿಗಳಿದಾವೆ, ಅದರಲ್ಲಿ ಸೋಲ್ ಟ್ರೇಡರ್ ಅಂದರೆ ಏನು, ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ಏನು, ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್ ಅಂದರೆ ಏನು, ಕೋಆಪರೇಟಿವ್ ಫಾರ್ಮ್ ಆಫ್ ಆರ್ಗನೈಸೇಷನ್ ಅಂದರೆ ಏನು, ಇವೆಲ್ಲದ್ರ ಬಗ್ಗೆ ನಾವು ವಿವರವಾಗಿ ತಿಳ್ಕೊತೀವಿ. ಉದ್ದೇಶಗಳು: ಈ ಘಟಕವನ್ನು ಅಧ್ಯಯನ ಮಾಡಿದ ನಂತರ ನೀವು ಇವೆಲ್ಲವನ್ನು ವಿವರಿಸಬಹುದು. ಏನೇನು ವಿವರ ಮಾಡ್ಬೋದು? ವ್ಯಾಪಾರ ಸಂಸ್ಥೆಗಳ ವಿವಿಧ ರೂಪಗಳನ್ನ ನಾವು ವಿವರಣೆ ಮಾಡ್ಬೋದು. ಅಷ್ಟು ನೀಟಾಗಿ ನಾವೆಲ್ಲವನ್ನು ತಿಳ್ಕೊತೀವಿ. ಇವತ್ತು ವ್ಯಾಪಾರ ಸಂಸ್ಥೆಯ ಪ್ರತಿಯೊಂದು ರೂಪದ ವೈಶಿಷ್ಟ್ಯತೆಗಳನ್ನ ನಾವು ಚರ್ಚೆ ಮಾಡ್ಬೋದು. ಯಾವ ರೂಪದ ಕಂಪನಿಗಳಿಗೆ ಏನೇನೆಲ್ಲ ವೈಶಿಷ್ಟ್ಯತೆ ಇದೆ ಅಂತ ತಿಳ್ಕೊಬಹುದು. ವ್ಯಾಪಾರ ಸಂಸ್ಥೆಯ ಪ್ರತಿಯೊಂದು ರೂಪದ ಅರ್ಹತೆಗಳು ಮತ್ತು ಮಿತಿಗಳನ್ನ ನಾವು ವಿವರವಾಗಿ ವಿವರಿಸಬಹುದು. ಪರಿಚಯ: ಲಾಭದ ಉದ್ದೇಶದಿಂದ ನಡೆಸುವ ಯಾವುದೇ ಚಟುವಟಿಕೆಯನ್ನ ನಾವು ಅಂತ ಕರೀತೀವಿ. ಯಾವ ತರ ಚಟುವಟಿಕೆಗಳನ್ನ ನಾವು ಮಾಡ್ಬೋದು? ಕೈಗಾರಿಕಾ ಚಟುವಟಿಕೆ ಆಗಿರಬಹುದು, ವ್ಯಾಪಾರ ಚಟುವಟಿಕೆ ಆಗಿರಬಹುದು, ಬ್ಯಾಂಕಿಂಗ್ ಸೇವೆ ಆಗಿರಬಹುದು, ವಿಮೆ ಚಟುವಟಿಕೆ ಆಗಿರಬಹುದು, ಅಂದ್ರೆ ಬ್ಯಾಂಕ್ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು. ಯಾವುದೇ ವ್ಯವಹಾರವನ್ನ ನಾವೇನಕ್ಕೋಸ್ಕರ ಮಾಡ್ತೀವಿ? ಲಾಭದ ಉದ್ದೇಶದಿಂದನೇ ಮಾಡ್ತಾ ಇರ್ತೀವಿ. ಸೊ ವಿವಿಧ ಸಂಪನ್ಮೂಲಗಳನ್ನು ಒಟ್ಟಾಗಿ ತರುವುದು, ಮತ್ತೆ ವ್ಯಾಪಾರವನ್ನ ಸ್ಥಾಪಿಸೋದು, ವ್ಯವಸ್ಥಿತವಾಗಿ ಕೆಲಸವನ್ನ ಮಾಡೋದಕ್ಕಾಗಿ ವ್ಯಾಪಾರ ಸಂಸ್ಥೆಯನ್ನ ನಿರ್ವಹಣೆ ಮಾಡಲಾಗುತ್ತದೆ ಅಥವಾ ವ್ಯಾಪಾರ ಸಂಸ್ಥೆಯನ್ನ ಕ್ರಿಯೇಟ್ ಮಾಡಲಾಗುತ್ತದೆ. ವ್ಯಾಪಾರ ಮತ್ತು ವ್ಯವಹಾರವನ್ನು ಸ್ಥಾಪಿಸಲು ಉಪಕ್ರಮಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿ ಯಾರಿರ್ತಾರೆ, ಮತ್ತೆ ಅಗತ್ಯ ನಿಧಿಯನ್ನು ಒದಗಿಸೋ ಪರ್ಸನ್ ಆರ್ ವ್ಯಕ್ತಿ ಯಾರಿರ್ತಾರೆ, ಮತ್ತೆ ಕಂಪನಿಯಲ್ಲಿರುವ ಅಪಾಯಗಳನ್ನ ಯಾರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ, ಅವ್ರನ್ನ ನಾವು ಮಾಲೀಕರು ಅಂತ ಹೇಳ್ತೀವಿ. ಅಂದ್ರೆ ಮಾಲೀಕರು ಅಂದ್ರೆ ವ್ಯಾಪಾರ ವ್ಯವಹಾರನ ಸ್ಥಾಪನೆ ಮಾಡೋರು ಅವ್ರಾಗಿರ್ತಾರೆ, ಅದಕ್ಕೆ ಬೇಕಾಗಿರೋ ಉಪಕ್ರಮಗಳನ್ನ ಅರೇಂಜ್ ಮಾಡೋರು ಅವ್ರಾಗಿರ್ತಾರೆ, ಮತ್ತೆ ಅಗತ್ಯ ನಿಧಿಗಳನ್ನ ಒದಗಬೇಕಾಗಿರುತ್ತೆ ಅವರು, ಮತ್ತೆ ಕಂಪನಿಯಲ್ಲಿರುವ ಅಪಾಯಗಳನ್ನ ಅವರೇ ನಿಭಾಯಿಸಬೇಕಾಗಿರುತ್ತೆ. ಇಂಥ ಎಲ್ಲಾ ಕೆಲಸಗಳನ್ನ ಯಾರು ಮಾಡ್ತಾರೆ ಅಂದ್ರೆ ಮಾಲೀಕರು ಮಾಡ್ತಾರೆ. ಇಲ್ಲಿ ಒಂದು ಚಾರ್ಟ್ ಇದೆ. ಈ ಚಾರ್ಟ್ ನ ಏನಂತೀವಿ ಅಂದ್ರೆ ವ್ಯಾಪಾರ ಸಂಘಟನೆಯ ವಿವಿಧ ರೂಪಗಳು ಅಂತ ಹೇಳ್ತೀವಿ. ಸೊ ಒಂದು ವ್ಯಾಪಾರ ಯಾವ ಬೇಸ್ ಮೇಲೆ ನಾವು ಮಾಡ್ತಾ ಇದೀವಿ ಅನ್ನೋದಕ್ಕೆ ಇಷ್ಟೆಲ್ಲನೂ ಕೂಡ ನಮ್ಗೆ ಉದಾಹರಣೆ ಅಂದ್ರೆ ವಿವಿಧ ರೂಪಗಳು. ಸೊ ವ್ಯವಹಾರದ ರೂಪಗಳ ಸಂಸ್ಥೆಯಲ್ಲಿ 2 ಭಾಗಗಳಿವೆ. ಯಾವುದು? ಸಹಕಾರಿ ಅಲ್ಲದ ರೂಪ, ಸಹಕಾರಿಯ ರೂಪ. ಸಹಕಾರಿ ಅಲ್ಲದ ರೂಪದಲ್ಲಿ ನಮ್ಗೆ ಏಕೈಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ ಬರುತ್ತೆ, ಮತ್ತೆ ಪಾಲುದಾರಿಕೆ ಸಂಸ್ಥೆ ಬರುತ್ತೆ. ಸಹಕಾರಿ ರೂಪಗಳಲ್ಲಿ ಯಾವುದು ಬರುತ್ತೆ ಅಂದ್ರೆ ಜಂಟಿ ಸ್ಟಾಕ್ ಕಂಪನಿ, ಜಾಯಿಂಟ್ ಸ್ಟಾಕ್ ಕಂಪನಿ ಅಂತಾನು ನಾವು ಹೇಳ್ತೀವಿ, ಮತ್ತೆ ಸಹಕಾರಿ ಸಂಸ್ಥೆ. ಇವೆರಡು ಕೂಡ ನಮ್ಗೆ ಸಹಕಾರಿ ರೂಪದಲ್ಲಿ ಬರುತ್ತೆ. ಅಂದ್ರೆ ಸಹಕಾರಿ ಎಲ್ಲದ ರೂಪಗಳು ಅಂದ್ರೆ ಅವ್ರು ಬೇರೆಯವ್ರ ಹೆಲ್ಪ್ ನ ತಗೊಳ್ಳಲ್ಲ, ಬೇರೆಯವ್ರ ಸಹಾಯನ ಅವ್ರು ತಗೊಳ್ಳಲ್ಲ, ಅವ್ರೇ ಕೆಲಸವನ್ನ ಆ ಸಂಸ್ಥೆಯನ್ನ ನಿರೂಪಣೆ ಮಾಡ್ತಾರೆ, ಆದ್ರೆ ಸ್ಥಾಪನೆ ಮಾಡ್ತಾರೆ. ಸಹಕಾರಿಯಲ್ಲಿ ಅವರು ಒಟ್ಟಿಗೆ ಸೇರ್ಕೊಂಡು ಬಿಸ್ನೆಸ್ ನ ಅಂದ್ರೆ ವ್ಯಾಪಾರನ ಸ್ಟಾರ್ಟ್ ಮಾಡ್ತಾರೆ. ಮೊದಲನೇದಾಗಿ ಏಕೈಕ ವ್ಯಾಪಾರಿ ಸಂಸ್ಥೆ. ಏಕೈಕ ವ್ಯಾಪಾರಿ ಸಂಸ್ಥೆ ಅಂದ್ರೆ ಒಬ್ಬನೇ ಆ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಾರೆ, ಆ ಒಬ್ಬನೇ ಆ ಎಲ್ಲಾ ಕೆಲಸಗಳನ್ನ ನಿಯಂತ್ರಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಎಲ್ಲಾ ಲಾಭ ಅಥವಾ ನಷ್ಟದ ಏಕೈಕ ಫಲಾನುಭವಿ ಮತ್ತು ಎಲ್ಲಾ ಅಪಾಯಗಳಿಗೆ ಜವಾಬ್ದಾರರಾಗಿರುವ ಏಕೈಕ ವ್ಯಕ್ತಿ ಅವನೇ ಮಾಲೀಕತ್ವನ ಹೊಂದಿರ್ತಾನೆ. ಅಂದ್ರೆ ಒಬ್ಬನೇ ಸಂಸ್ಥೆಯನ್ನ ಶುರು ಮಾಡ್ತಾನೆ, ಒಬ್ಬನೇ ಇಡೀ ಸಂಸ್ಥೆಯನ್ನ ನಿಯಂತ್ರಣೆ ಮಾಡ್ತಾರೆ, ನಿರ್ವಹಣೆ ಮಾಡ್ತಾರೆ. ನಿಯಂತ್ರಣೆ ಮತ್ತು ನಿರ್ವಹಿಸುವ ವ್ಯಾಪಾರ ಅಥವಾ ಸಂಸ್ಥೆಯನ್ನ ಏಕೈಕ ವ್ಯಾಪಾರಿ ಸಂಸ್ಥೆ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಒಬ್ರೇ ವ್ಯಕ್ತಿ ಕಂಪನಿನ ಸ್ಟಾರ್ಟ್ ಮಾಡಿ ನಿರೂಪಣೆಯನ್ನು ಮಾಡ್ತಾ ಇರ್ತಾರೆ, ಅಂದ್ರೆ ಒಬ್ರೇ ವ್ಯಾಪಾರಿನೇ ಆಗಿರ್ತಾರೆ. ಅಂದ್ರೆ ಇದನ್ನ ನಾವು ಸೋಲ್ ಟ್ರೇಡರ್ ಕಂಪನಿ ಅಂತ ಕೂಡ ನಾವು ಹೇಳ್ತೀವಿ, ಆರ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತಾನು ಕೂಡ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ. ಏಕೈಕ ವ್ಯಾಪಾರಿ ಸಂಸ್ಥೆಗೆ ಏನೇನೆಲ್ಲ ಲಕ್ಷಣಗಳಿದಾವೆ? ಮುಖ್ಯ ಲಕ್ಷಣಗಳು ಏನೇನು ಅಂದ್ರೆ ಮೊದಲನೇದಾಗಿ ಒಬ್ಬ ವ್ಯಕ್ತಿಯ ಮಾಲೀಕತ್ವ. ಅಂದ್ರೆ ಒಬ್ಬನೇ ವ್ಯಕ್ತಿ ಹಣವನ್ನ ಹೂಡಿಕೆ ಮಾಡ್ತಾನೆ, ಮತ್ತೆ ಅವನಿಗೆ ಹಣವನ್ನ ಹೂಡಿಕೆ ಮಾಡಕ್ಕಾಗಿಲ್ಲ ಅಂದ್ರೆ ಎರವಲು ಕೂಡ ಪಡೆಯುತ್ತಾನೆ. ಅಂದ್ರೆ ಮಾಲೀಕತ್ವವು ಒಬ್ಬ ವ್ಯಕ್ತಿಗೆ ಮಾತ್ರ ಇರುತ್ತದೆ, ಯಾವುದೇ ಸಹವರ್ತಿಗಳು ಅಥವಾ ಪಾಲುದಾರರು ಇರೋದಿಲ್ಲ. ಅವನು ತನ್ನ ಸ್ವಂತ ಹಣನ ಹೂಡಿಕೆ ಮಾಡ್ತಾನೆ ಅಥವಾ ಎರವಲು ಪಡಿತಾನೆ. ಹೇಗಾದ್ರೂ ಮಾಡಿ ಅವನ ಕಂಪನಿ ಅಥವಾ ಸಂಸ್ಥೆಯನ್ನ ಅವನು ಶುರು ಮಾಡ್ತಾನೆ. ಎರಡನೇದಾಗಿ ಮಾಲೀಕತ್ವ ಮತ್ತು ನಿರೂಪಣೆಯ ಪ್ರತ್ಯೇಕತೆ ಇಲ್ಲ.
ಮಾಲೀಕರು ಸ್ವತಃ ವ್ಯವಹಾರವನ್ನು ನಿರ್ವಹಿಸುತ್ತಾರೆ. ಆದ್ದರಿಂದ ಮಾಲೀಕತ್ವದ ಪ್ರತ್ಯೇಕತೆ ಮತ್ತು ದೊಡ್ಡ ವ್ಯಾಪಾರದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ನಿರ್ವಹಣೆ ಇದರಲ್ಲಿ ಇರುವುದಿಲ್ಲ. ಅಂದ್ರೆ ಒಬ್ಬನೇ ವ್ಯಕ್ತಿ ಇಲ್ಲಿ ಸಂಸ್ಥೆನ ಶುರು ಮಾಡೋದ್ರಿಂದ ತುಂಬಾನೇ ಕೆಲಸಗಳನ್ನ ಅವನು ಇಟ್ಕೊಳ್ಳಲ್ಲ. ಎಲ್ಲವನ್ನು ಕೂಡ ತುಂಬಾ ಸಿಂಪಲ್ ಆಗಿ, ತುಂಬಾ ಸಾಮಾನ್ಯವಾಗಿ ಅವನು ನಡ್ಸ್ಕೊಂಡು ಹೋಗ್ತಾನೆ. ಮಾಲೀಕರು ಸ್ವತಃ ವ್ಯಾಪಾರವನ್ನು ನಿರ್ವಹಿಸುವುದರಿಂದ ಅವನು ತನ್ನ ಕೆಲಸದಲ್ಲಿ ಉನ್ನತ ಮಟ್ಟದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ನಿರ್ವಹಿಸುತ್ತಾನೆ. ಅಂದ್ರೆ ಒಬ್ಬನೇ ಇರೋದ್ರಿಂದ ಅವನಿಗೆ ಯಾರು ಮೇಲ್ವಿಚಾರಣೆ ಮಟ್ಟ ಇರಲ್ಲ, ಅವನೇ ಮೇಲ್ವಿಚಾರಣೆ ಮಟ್ಟದಲ್ಲಿ ಇರ್ತಾನೆ. ಮತ್ತೆ ನಿಯಂತ್ರಣ ಕೂಡ ಅವನೇ ನಿರ್ವಹಿಸ್ತಾ ಇರ್ತಾನೆ. ಮೂರನೇದಾಗಿ, ಪ್ರತ್ಯೇಕ ಘಟಕವಿಲ್ಲ. ವ್ಯವಹಾರವು ಪ್ರತ್ಯೇಕ ಘಟಕವನ್ನು ಹೊಂದಿಲ್ಲ. ಮಾಲೀಕ ಮತ್ತು ವ್ಯಾಪಾರ ಉದ್ಯಮ ಎರಡೂ ಸಹ ಒಂದೇ. ಇಲ್ಲಿ ಕಂಪನಿ ಬೇರೆ, ವ್ಯವಹಾರ ಬೇರೆ, ಮಾಲೀಕ ಬೇರೆ ಅಲ್ಲ, ಇಬ್ರು ಕೂಡ ಒಬ್ರೆ. ಇದು ತುಂಬಾ ಮುಖ್ಯ ಲಕ್ಷಣ, ಇದು ತುಂಬಾ ದೊಡ್ಡ ಮುಖ್ಯ ಲಕ್ಷಣವಾಗಿದೆ ಸೋಲ್ ಟ್ರೇಡಿಂಗ್ ಕಂಪನಿಗೆ. ನಾಲ್ಕನೇದಾಗಿ, ಎಲ್ಲ ಲಾಭಗಳು ಮಾಲೀಕರಿಗೆ ಮಾತ್ರ. ಯಾವುದೇ ಪಾಲುದಾರರು ಇಲ್ಲಿರಲ್ಲ. ಒಬ್ಬನೇ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾನೆ, ಒಬ್ಬನೇ ಒಂದು ಸಂಸ್ಥೆಯನ್ನ ಶುರು ಮಾಡೋದ್ರಿಂದ ಎಲ್ಲಾ ಲಾಭಗಳು ಕೂಡ ಒಬ್ಬನಿಗೆ ಇರುತ್ತೆ. ಯಾವುದೇ ಪಾಲುದಾರರು ಇಲ್ಲಿ ಇರೋದಿಲ್ಲ. ಆದ್ದರಿಂದ ಎಲ್ಲಾ ಲಾಭಗಳು ಏಕಮಾತ್ರ ಮಾಲೀಕನಿಂದ ಮಾತ್ರ ಆನಂದಿಸಲಾಗಿದೆ. ನೆಕ್ಸ್ಟ್, ವೈಯಕ್ತಿಕ ಅಪಾಯ. ವ್ಯವಹಾರದಲ್ಲಿನ ಎಲ್ಲಾ ನಷ್ಟಗಳನ್ನು ಮಾಲೀಕರು ಸ್ವತಃ ಭರಿಸುತ್ತಾರೆ. ಯಾಕೆಂದ್ರೆ ಇಲ್ಲಿ ಯಾರು ಪಾಲುದಾರರಿಲ್ಲ, ಯಾರು ಕೂಡ ಸಹವರ್ತಿಗಳಿರೋದಿಲ್ಲ. ಸೊ ಅದರಿಂದ ಇಲ್ಲಿರೋ ಅಪಾಯ ಏನು ಅಂದ್ರೆ ನಷ್ಟಗಳನ್ನ ಒಬ್ರೇ ಭರಿಸ್ಬೇಕಾಗಿರುತ್ತೆ. ಒಬ್ರೇ ಅಪಾಯ, ಏನೇ ನಷ್ಟಗಳು ಬಂದ್ರೆ ಕೂಡ ಒಬ್ರೇ ಅದನ್ನ ಟೇಕ್ ಕೇರ್ ಮಾಡ್ಬೇಕಿರುತ್ತೆ. ಆರನೇದಾಗಿ, ಅನಿಯಮಿತ ಹೊಣೆಗಾರಿಕೆ. ಮಾಲೀಕರು ಅನಿಯಮಿತ ಹೊಣೆಗಾರಿಕೆಯನ್ನ ಹೊಂದಿರ್ತಾರೆ. ಅನಿಯಮಿತ ಹೊಣೆಗಾರಿಕೆ ಅಂದ್ರೆ ನಷ್ಟದ ಸಂದರ್ಭ, ಅಂದ್ರೆ ತುಂಬಾ ನಷ್ಟದಲ್ಲೇ ಹೋಗ್ತಾ ಇದೆ ಕಂಪನಿ, ಸಂಸ್ಥೆ ಅಂದಾಗ ಮಾಲೀಕರ ವೈಯಕ್ತಿಕ ಆಸ್ತಿ, ಅಂದ್ರೆ ಅವ್ರ ಪರ್ಸನಲ್ ಆಸ್ತಿ ಏನಿರುತ್ತೆ ಅದನ್ನ ಸಹ ಅವರು ಬಳಸ್ಕೋಬಹುದು. ಇಲ್ಲಿ ಮೂರನೆಯವರು ಬಂದು ಯಾರು ಪ್ರಶ್ನೆ ಮಾಡೋದಿಲ್ಲ. ಸೊ ಅವನ ವೈಯಕ್ತಿಕ ಆಸ್ತಿಯನ್ನ ಬಳಸ್ಕೊಂಡು ವ್ಯಾಪಾರ ಕಟ್ಟುಪಾಡುಗಳು ಮತ್ತು ಸಾಲಗಳನ್ನ ತೀರಿಸ್ಕೊಬಹುದು. ಅದು ಅನಿಯಮಿತ ಹೊಣೆಗಾರಿಕೆಯಲ್ಲಿ ಬರುತ್ತೆ. ಏಳನೇದಾಗಿ, ಕಡಿಮೆ ಕಾನೂನು ಔಪಚಾರಿಕತೆಗಳು. ಏಕಮಾತ್ರ ಮಾಲೀಕತ್ವವನ್ನು ಸ್ಥಾಪಿಸಲು ಯಾವುದೇ ಕಾನೂನು ಔಪಚಾರಿಕತೆಗಳಿಲ್ಲ. ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಾವು ಕಂಪನಿ ಸ್ಟಾರ್ಟ್ ಮಾಡಕ್ಕೆ, ವ್ಯವಹಾರ ಸ್ಟಾರ್ಟ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ತುಂಬಾ ರೂಲ್ಸ್ ರೆಗ್ಯುಲೇಷನ್ ಆತರ ಏನು ಇಲ್ಲ. ಇದು ತುಂಬಾನೇ ಈಸಿಯಾಗಿ, ತುಂಬಾ ಸುಲಭವಾಗಿ ನಾವು ಕಂಪನಿಯನ್ನ ಅಥವಾ ಸಂಸ್ಥೆ ಶುರು ಮಾಡಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ಅನುಕೂಲಗಳು ಅಂದ್ರೆ ಒಬ್ಬ ವ್ಯಕ್ತಿ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ ಮೇಲೆ ಅವನಿಗೆ ಏನೇನೆಲ್ಲ ಅನುಕೂಲಗಳಿದಾವೆ ಅಂದ್ರೆ, ಮೊದಲನೇದಾಗಿ ಸುಲಭ ರಚನೆ. ಪ್ರಾರಂಭಿಸುವಾಗ ಗಮನಿಸಬೇಕಾದ ಯಾವುದೇ ಕಾನೂನು ಔಪಚಾರಿಕತೆಗಳಿಲ್ಲ. ಸಂಘಟನೆಯ ಈ ರೂಪ ಆಗಿರುತ್ತದೆ. ಆದ್ದರಿಂದ ಅದರ ರಚನೆಯು ತುಂಬಾ ಸುಲಭ ಮತ್ತು ಸರಳವಾಗಿದೆ. ರಚನೆಯ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ವೆಚ್ಚವು ಕೂಡ ಅತ್ಯಲ್ಪವಾಗಿದೆ. ಅಂದ್ರೆ ರಚನೆ ಮಾಡುವಾಗ ನಾವು ತುಂಬಾ ಕಾನೂನು ಫಾಲೋ ಮಾಡ್ಬೇಕು, ತುಂಬಾ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಬೇಕು ಅಂತ ಏನು ಇಲ್ಲ. ತುಂಬಾ ಕಡಿಮೆ ಕಾನೂನನ್ನ ನಾವು ಫಾಲೋ ಮಾಡ್ತೀವಿ. ಮತ್ತೆ ಇಲ್ಲಿ ರಚನೆಯ ಪ್ರಕ್ರಿಯೆ ಅಂದ್ರೆ ನಾವು ಕಂಪನಿಯನ್ನ ಅಥವಾ ಸಂಸ್ಥೆಯನ್ನ ಶುರು ಮಾಡುವಾಗ ತುಂಬಾ ವೆಚ್ಚಗಳು ಆಗೋದಿಲ್ಲ, ತುಂಬಾ ಅತ್ಯಲ್ಪವಾದ ವೆಚ್ಚಗಳು ಮಾತ್ರ ಆಗುತ್ತೆ. ಎರಡನೇದಾಗಿ, ನೇರ ಪ್ರೇರಣೆ. ನಿಮಗೆ ತಿಳಿದಿರುವಂತೆ ವ್ಯವಹಾರದ ಎಲ್ಲಾ ಲಾಭಗಳು ಮತ್ತು ನಷ್ಟಗಳು ಏಕಮಾತ್ರ ಮಾಲೀಕನಿಂದ ಮಾತ್ರ ಅನುಭವಿಸಲಾಗುತ್ತದೆ. ಪ್ರತ್ಯೇಕವಾಗಿ ಅವನು ಎಲ್ಲಾ ಲಾಭ ನಷ್ಟಗಳನ್ನ ಅವನೇ ಅನುಭವಿಸ್ತಾ ಇರ್ತಾನೆ. ಇದು ಮಾಲೀಕರು ಕಷ್ಟ ಕೆಲಸ ಮಾಡಲು ಮತ್ತು ಹೆಚ್ಚು ಹೆಚ್ಚು ಲಾಭಗಳನ್ನು ಪಡೆಯಲು ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲು ಪ್ರೇರೇಪಿಸುತ್ತದೆ. ಅಂದ್ರೆ ನಾನೊಬ್ನೇ ಸಂಸ್ಥೆನ ಶುರು ಮಾಡಿದ್ದೀನಿ ಅಂದ್ರೆ ನನಗಿನ್ನೂ ಹೆಚ್ಚು ಲಾಭಗಳನ್ನ ತಗೊಂಡ್ರೆ ಅಂದ್ರೆ ನನಗ್ ಮಾತ್ರನೇ ಲಾಭ ಇರುತ್ತೆ, ಬೇರೆ ಯಾರಿಗೂ ನಾನು ಪಾಲುದಾರರಿಂದ ಇಲ್ಲದೆ ಇಲ್ಲ. ಆದ್ದರಿಂದ ಹೆಚ್ಚು ಲಾಭ ಪಡೆದರೆ ಅವೆಲ್ಲ ಕೂಡ ನನಗೆ ಬರುತ್ತೆ ಅನ್ನೋದ್ರಿಂದ ಇದು ನಮ್ಗೆ ಪ್ರೇರೇಪಿಸುತ್ತೆ, ಇನ್ನು ವ್ಯಾಪಾರನ ಅಭಿವೃದ್ಧಿ ಮಾಡ್ಬೇಕು ಅಂತ ಪ್ರೇರೇಪಣೆ ಮಾಡುತ್ತೆ. ಮೂರನೇದಾಗಿ, ಸಂಪೂರ್ಣ ನಿಯಂತ್ರಣ. ಮಾಲೀಕನು ಅವನು ವ್ಯಾಪಾರನಾಗಿದ್ದಾನೆ. ಅವನು ಇಡೀ ವ್ಯವಹಾರವನ್ನು ನಿರ್ವಹಿಸುತ್ತಾನೆ ಮತ್ತು ಎಲ್ಲಾ ನಿರ್ಧಾರಗಳನ್ನು ಸ್ವತಃ ತೆಗೆದುಕೊಳ್ಳುತ್ತಾನೆ. ಯಾಕಂದ್ರೆ ಇಲ್ಲಿ ಯಾರು ಪಾಲುದಾರರಿಲ್ಲ, ಯಾರು ಸಹಪಾಠಿಗಳು ಯಾರು ಇಲ್ಲ. ಅವನೊಬ್ನೇ
ಕಂಪನಿ ಅಥವಾ ಸಂಸ್ಥೆಯನ್ನು ಶುರು ಮಾಡಿರೋದ್ರಿಂದ ಸಂಪೂರ್ಣ ನಿಯಂತ್ರಣ ಅವನಲ್ಲಿ ಮಾತ್ರ ಇರುತ್ತದೆ. ಯಾವುದೇ ವ್ಯವಹಾರದ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬೇರೆ ಯಾರ ಮೇಲೇನು ಅವನು ಡಿಪೆಂಡ್ ಆಗಿರೋದಿಲ್ಲ. ಅದು ಸಂಪೂರ್ಣ ನಿಯಂತ್ರಣ. 4ನೇದಾಗಿ ತ್ವರಿತ ನಿರ್ಧಾರ. ಅಂದ್ರೆ ಬೇಗನೆ ನಿರ್ಧಾರ ತಗೋಬಹುದು. ಅಂದ್ರೆ ಮಾಲೀಕರು ನಿರ್ಧಾರಕ್ಕಾಗಿ ಇತರರನ್ನು ಅವಲಂಬಿಸುವುದಿಲ್ಲ. ಯಾಕಂದ್ರೆ ಇಲ್ಲಿ ಪಾಲುದಾರರು ಇಲ್ಲ, ಮೇಲ್ವಿಚಾರಕರು ಇಲ್ಲ, ಬೇರೆ ಯಾರು ಇಲ್ಲದೆ ಇರೋದ್ರಿಂದ ಅವರ ನಿರ್ಧಾರಗಳನ್ನು ತಗೊಳ್ಳಕ್ಕೆ ಬೇರೆಯವ್ರ ಮೇಲೆ ಅಂದ್ರೆ ಇತರರ ಮೇಲೆ ಅವರು ಅವಲಂಬನೆ ಇರೋದಿಲ್ಲ. ಯಾವುದೇ ಪಾಲುದಾರರಿಲ್ಲದ ಕಾರಣ ಅವನು ಇತರರನ್ನು ಸಂಪರ್ಕಿಸುವ ಅಗತ್ಯವಿಲ್ಲ. ಇದು ಮಾಲೀಕರಿಗೆ ಹಲವಾರು ವಿಷಯಗಳಲ್ಲಿ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಅಂದ್ರೆ ತುಂಬಾ ಬೇಗನೆ ನಾವು ನಿರ್ಧಾರ ತಗೊಬಹುದು. ಅಥವಾ ಇವಾಗ ಪಾಲುದಾರರೆಲ್ಲ ಇದ್ದಾರೆ ಅಥವಾ ಅವರ ಮೇಲೆ ಒಬ್ಬ ಮೇಲ್ವಿಚಾರಕರಿದ್ದಾರೆ ಅಂತ ಇರ್ಬೇಕಾದ್ರೆ ಅವ್ರ ಹತ್ರ ಎಲ್ಲ ನಾವು ಡಿಸ್ಕಸ್ ಮಾಡಿ ಡಿಸಿಷನ್ ತಗೊಳಕ್ಕೆ ತುಂಬಾನೇ ಲೇಟ್ ಆಗುತ್ತೆ. ಇನ್ ಕೇಸ್ ನಾವು ಒಬ್ಬರೇ ವ್ಯಾಪಾರಿ ಆಗಿರೋದ್ರಿಂದ ನಿರ್ಧಾರನ ನಾವು ಬೇಗ ತಗೋಬಹುದು. ಅದು ತ್ವರಿತ ನಿರ್ಧಾರ. 5ನೇದಾಗಿ ಕಾರ್ಯಾಚರಣೆಗಳಲ್ಲಿ ನಮ್ಯತೆ. ಸಣ್ಣ ಸಂಸ್ಥೆಯಾಗಿರೋದ್ರಿಂದ ಬದಲಾವಣೆಗಳನ್ನು ತರಲು ತುಂಬಾ ಸುಲಭವಾಗಿದೆ. ಪರಿಸ್ಥಿತಿ ಬಯಸಿದಲ್ಲಿ ಬದಲಾಗುತ್ತದೆ. ಬದಲಾವಣೆಗಳು ತರಲು ದೊಡ್ಡ ಗಾತ್ರದ ಸಂಸ್ಥೆಯಲ್ಲಿ ತುಂಬಾನೇ ಕಷ್ಟ. ಯಾಕೆ ಅಂದ್ರೆ ದೊಡ್ಡ ಗಾತ್ರದ ಸಂಸ್ಥೆಯಲ್ಲಿ ಪಾಲುದಾರರಿರೋದಾಗಿರ್ಬೋದು, ಮೇಲ್ವಿಚಾರಕರಿಗೆ ಆಗಿರ್ಬೋದು, ಇವ್ರ ಹತ್ರ ಎಲ್ಲನೂ ನಾವು ಡಿಸ್ಕಸ್ ಮಾಡಿ ಒಂದು ನಿರ್ಧಾರ ತಗೊಳ್ಳೋಷ್ಟರಲ್ಲಿ ತುಂಬಾನೇ ಕಷ್ಟ ಆಗುತ್ತೆ. ಏನಾದ್ರೂ ಬದಲಾವಣೆ ತರಬೇಕು ಅಂದ್ರೆ ನಮ್ಗೆ ಇಮಿಡಿಯೇಟ್ ಅದನ್ನ ತಗೊಳಕ್ಕಾಗಲ್ಲ. ಇವಾಗ ನಾವು ಒಬ್ಬ ವ್ಯಕ್ತಿ ವ್ಯಾಪಾರ ಆಗಿರೋದ್ರಿಂದ ಕಾರ್ಯಾಚರಣೆಗಳಲ್ಲಿ ನಮ್ಯತೆ ಇರುತ್ತದೆ. ಅಂದ್ರೆ ನಾವು ಸುಲಭವಾಗಿ ಒಂದು ನಿರ್ಧಾರವಾಗಿರ್ಬೋದು, ಬದಲಾವಣೆ ಆಗಿರ್ಬೋದು, ಇದನ್ನ ತಗೋಬಹುದು. 6ನೇದಾಗಿ ಗೌಪ್ಯತೆ. ಅಂದ್ರೆ ಸೀಕ್ರೆಟ್ ಮೇಂಟೈನ್ ಮಾಡೋದು. ಇಡೀ ವ್ಯವಹಾರವನ್ನು ಮಾಲೀಕನು ನಿರ್ವಹಿಸುವುದರಿಂದ ಅವನ ವ್ಯವಹಾರ ರಹಸ್ಯಗಳು ಅವನಿಗೆ ಮಾತ್ರ ತಿಳಿದಿವೆ. ಅವರು ಬೇರೆಯವರಿಗೆ ತಮ್ಮ ಖಾತೆಗಳನ್ನ ಪ್ರಕಟಿಸಬೇಕಾಗಿಲ್ಲ, ಬೇರೆಯವರಿಗೆ ಅವರ ಡಿಸಿಷನ್ ಅಥವಾ ನಿರ್ಧಾರವನ್ನ ಹೇಳ್ಕೋಬೇಕಾಗಿಲ್ಲ. ಆದ್ದರಿಂದ ಈ ರೀತಿಯ ಸಂಘಟನೆಯಲ್ಲಿ ಗೌಪ್ಯತೆಯ ಮಟ್ಟ ಅತ್ಯಧಿಕವಾಗಿದೆ. 7ನೇದಾಗಿ ವೈಯಕ್ತಿಕ ಸ್ಪರ್ಶ. ಮಾಲೀಕರು ಸಂಬಂಧಿಸಿದ ಎಲ್ಲವನ್ನೂ ನಿರ್ವಹಿಸಿದಾಗ ಸ್ವತಃ ವ್ಯಾಪಾರ ಗ್ರಾಹಕರೊಂದಿಗೆ ವೈಯಕ್ತಿಕ ಬಾಂಧವ್ಯವನ್ನ ಕಾಪಾಡಿಕೊಳ್ಳುವುದು ಸುಲಭ. ಅಂದ್ರೆ ಇವಾಗ ನಾನು ನನ್ನ ಕಂಪನಿ ಅಥವಾ ಸಂಸ್ಥೆಯನ್ನ ನಿರ್ವಹಣೆ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ವ್ಯಾಪಾರದ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನನ್ನ ಗ್ರಾಹಕರು ಯಾರು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವರ ಅಭಿರುಚಿಗಳೇನು, ಇಷ್ಟಗಳೇನು, ಇಷ್ಟಪಡದಿರುವಿಕೆಗಳೇನು, ಇವೆಲ್ಲವನ್ನು ಕೂಡ ನಾನು ಈಸಿಯಾಗಿ ಸುಲಭವಾಗಿ ತಿಳಿದುಕೊಳ್ಳಬಹುದು. ಆ ತರ ನಾನು ತಿಳ್ಕೊಂಡಿದ್ದೀನಿ ಅಂದ್ರೆ ಅದನ್ನ ನನ್ನ ಕಾರ್ಯಾಚರಣೆಯಲ್ಲಿ ತುಂಬಾ ಸುಲಭವಾಗಿ ಸರಿ ಹೊಂದಿಸ್ಕೋಬಹುದು. ಅದನ್ನ ನಾವು ವೈಯಕ್ತಿಕ ಸ್ಪರ್ಶ ಅಂತ ಹೇಳ್ತೀವಿ. ಕೊನೆಯದಾಗಿ ವಿಸರ್ಜನೆ ಸುಲಭ. ಸಹ ಮಾಲೀಕರು ಅಥವಾ ಪಾಲುದಾರರು ಇಲ್ಲದಿರುವುದರಿಂದ ವ್ಯವಹಾರದ ವಿಸರ್ಜನೆಯ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಕ್ಕೆ ವ್ಯಾಪ್ತಿ ಇಲ್ಲ. ಅಂದ್ರೆ ಒಂದು ಕಂಪನಿಯನ್ನ ಕ್ಲೋಸ್ ಮಾಡೋದು ಅಂದ್ರೆ ವಿಸರ್ಜನೆ ಮಾಡೋದು ಅಂತ ಇದ್ರೆ ಅದಕ್ಕೆ ನಾವು ಬೇರೆ ಪಾಲುದಾರರೊಂದಿಗೆ ನಾವು ಡಿಸ್ಕಸ್ ಮಾಡಿ ಅವರ ಒಪ್ಪಿಗೆ ಎಲ್ಲ ತಗೊಂಡು ನಾವು ವಿಸರ್ಜನೆ ಮಾಡ್ಬೇಕಾಗಿಲ್ಲ. ಯಾಕೆಂದ್ರೆ ಅದು ನನ್ನ ಕಂಪನಿ, ನಾನೊಬ್ಬನೇ ನನ್ನ ನಿರ್ಧಾರನ ತಗೋತೀನಿ. ಆದ್ದರಿಂದ ವಿಸರ್ಜನೆ ಕೂಡ ತುಂಬಾ ಸುಲಭವಾಗಿ ಆಗುತ್ತೆ. ಮಾಲೀಕರು ವ್ಯಾಪಾರದಿಂದ ಹಿಂತೆಗೆದುಕೊಳ್ಳಲು ಅಥವಾ ಯಾವುದೇ ಸಮಯದಲ್ಲಿ ಅದನ್ನು ಮಾರಾಟ ಮಾಡಲು ಮುಕ್ತರಾಗಿದ್ದಾರೆ. ರಚನೆ ಮತ್ತು ಹಿಂತೆಗೆದುಕೊಳ್ಳುವಿಕೆಯಲ್ಲಿ ಸುಲಭವಾದ ಕಾರಣ ಮಾಲೀಕತ್ವದ ರೂಪದಲ್ಲಿ ವ್ಯಾಪಾರ ಕಲ್ಪನೆಗಳನ್ನು ಪರೀಕ್ಷಿಸಲು ಹೆಚ್ಚಾಗಿ ಬಳಸಲಾಗುತ್ತದೆ. ಈ ವಿಸರ್ಜನೆ ಮಾಡೋದು ತುಂಬಾನೇ ಸುಲಭ. ಯಾಕೆಂದ್ರೆ ಒಬ್ಬರೇ ಆಗಿರೋದ್ರಿಂದ ಬೇರೆಯವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರೋದಿಲ್ಲ. ಇವೆಲ್ಲವೂ ಕೂಡ ಏಕ ವ್ಯಕ್ತಿ ವ್ಯಾಪಾರಿಯ ಅನುಕೂಲಗಳು. ಅನಾನುಕೂಲಗಳು. ಸೀಮಿತ ಸಂಪನ್ಮೂಲಗಳು. ಏಕೈಕ ವ್ಯಾಪಾರಿ ಮುಖ್ಯವಾಗಿ ತನ್ನ ಸ್ವಂತ ಹಣವನ್ನು ಅವಲಂಬಿಸಬೇಕಾಗಿರುತ್ತದೆ ಅಥವಾ ಅವನು ಅಗತ್ಯವಿದ್ದರೆ ಸಂಬಂಧಿಕರು ಅಥವಾ ಸ್ನೇಹಿತರಿಂದ ಎರವಲು ಪಡೆಯುತ್ತಾನೆ. ಹೀಗಾಗಿ ಹಣವನ್ನು ಸಂಗ್ರಹಿಸಲು ಮಾಲೀಕರು ಸೀಮಿತ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇದರಿಂದ ಯಾವುದೇ ದೊಡ್ಡ ಪ್ರಮಾಣದ ವಿಸ್ತರಣೆಯನ್ನು ಯೋಜಿಸಲು ಕಷ್ಟವಾಗುತ್ತದೆ. ಇದೇ ನಾವು ಪಾಲುದಾರರಿದ್ದಾರೆ ಅಂತ ತಿಳ್ಕೊಳ್ಳಿ. ಏಕೈಕ ವ್ಯಾಪಾರಿ ಆಗಿರೋದ್ರಿಂದ ಸ್ವಂತ ಹಣನ ಹೂಡಿಕೆ ಮಾಡ್ಬೇಕಿರತ್ತೆ ಅಥವಾ ಸ್ನೇಹಿತರಿಂದ ಸಂಬಂಧಿಕರಿಂದ ನಾವು ಎರವಲು ಪಡೆಯಬೇಕಾಗಿರತ್ತೆ. ಆದ್ರಿಂದ ನಮ್ಗೆ ಜಾಸ್ತಿ ಅಮೌಂಟ್ ಅಥವಾ ಜಾಸ್ತಿ ಹಣವನ್ನ ಸಂಗ್ರಹಣೆ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಇದೇ ನಾವು ಪಾಲುದಾರರಿದ್ದಾರೆ ಅಂತ ಅನ್ಕೊಳ್ಳಿ. ಪಾಲುದಾರರಿದ್ದಾರೆ ಅಂದಾಗ ಈಸಿಯಾಗಿ ನಾವು ಎಲ್ಲರ ಹತ್ರನೂ ಅವರವರ ಪಾಲುಗಳನ್ನ ಸೇರಿಸಿ ಜಾಸ್ತಿ ಸಂಪನ್ಮೂಲನ ಶೇಖರಣೆ ಮಾಡಬಹುದು. ಇದು ಒಂದು ಅನಾನುಕೂಲವಾಗಿದೆ.
ಎರಡನೆಯದಾಗಿ ಸೀಮಿತ ನಿರ್ವಹಣಾ ಸಾಮರ್ಥ್ಯ. ಆಧುನಿಕ ವ್ಯವಹಾರದಲ್ಲಿ ಜ್ಞಾನ ಮತ್ತು ಉತ್ಪಾದನೆ, ಹಣಕಾಸು, ಮಾರ್ಕೆಟಿಂಗ್ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಕೌಶಲ್ಯಗಳ ಅಗತ್ಯವಿದೆ. ಒಬ್ಬನೇ ವ್ಯಕ್ತಿಗೆ ಇವೆಲ್ಲವುಗಳಲ್ಲಿ ಪರಿಣತಿಯನ್ನು ಹೊಂದಲು ಸಾಧ್ಯವಿಲ್ಲ. ಆದ್ದರಿಂದ ಅವನ ನಿರ್ಧಾರಗಳು ಸಮತೋಲಿತವಾಗಿರುವುದಿಲ್ಲ. ಅಂದ್ರೆ ಒಂದು ಕಂಪನಿಯಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ವ್ಯವಹಾರ ಮಾಡಬೇಕು ಅಂದ್ರೆ ಅಧಿಕ ಜ್ಞಾನ ಬೇಕು. ಯಾವ್ಯಾವ್ದ್ರಲ್ಲಿ ಅಂದ್ರೆ ಉತ್ಪಾದನೆಯಲ್ಲಿ ಆಗಿರ್ಬೋದು, ಹಣಕಾಸು ಅಲ್ಲಾಗಿರ್ಬಹುದು, ಮಾರ್ಕೆಟಿಂಗ್ ಅಲ್ಲಾಗಿರ್ಬೋದು. ಸೊ ಈ ತರ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕೌಶಲ್ಯಗಳ ಅಗತ್ಯ ಇದೆ. ಆದ್ರೆ ಒಬ್ಬನೇ ವ್ಯಕ್ತಿ ಒಂದು ಕಂಪನಿ ಅಥವಾ ಸಂಸ್ಥೆಯನ್ನ ಶುರು ಮಾಡೋದ್ರಿಂದ ಇವೆಲ್ಲದರಲ್ಲೂ ಕೂಡ ಅವನಿಗೆ ಕೌಶಲ್ಯತೆ ಇರೋದು ತುಂಬಾನೇ ಕಷ್ಟ. ಆದ್ದರಿಂದ ಅವನ ನಿರ್ಧಾರಗಳು ಕೂಡ ಸಮತೋಲಿತವಾಗಿ ಇರೋದಿಲ್ಲ. ಮೂರನೇದಾಗಿ ದೊಡ್ಡ ಪ್ರಮಾಣದ ಕಾರ್ಯಾಚರಣೆಗೆ ಸೂಕ್ತವಲ್ಲ. ಏಕೈಕ ಸಂಪನ್ಮೂಲಗಳಿಂದ ವ್ಯಾಪಾರ ಸೀಮಿತ. ಇದು ಸಣ್ಣ ವ್ಯಾಪಾರಕ್ಕೆ ಮಾತ್ರ ಸೂಕ್ತವಾಗಿದೆ, ದೊಡ್ಡದಕ್ಕೆ ಅಲ್ಲ. ನಾವು ದೊಡ್ಡ ಪ್ರಮಾಣದ ಕಾರ್ಯಾಚರಣೆ ಮಾಡ್ಬೇಕು ಅಂದ್ರೆ ಒಬ್ಬನಿಗೆ ಅದನ್ನ ನಿಭಾಯಿಸೋದು ತುಂಬಾನೇ ಕಷ್ಟ ಆಗತ್ತೆ. ಇದು ಕೂಡ ಒಂದು ಅನಾನುಕೂಲತೆ ಏಕೈಕ ವ್ಯಾಪಾರಿ ಸಂಸ್ಥೆಗೆ. ನಾಲ್ಕನೇದಾಗಿ ಅನಿಯಮಿತ ಹೊಣೆಗಾರಿಕೆ. ಮಾಲೀಕನಿಗೆ ಅನಿಯಮಿತ ಹೊಣೆಗಾರಿಕೆ ಇದೆ ಎಂದು ನಿಮಗೆ ಆಲ್ರೆಡಿ ತಿಳಿದಿದೆ. ನಷ್ಟದ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಆಸ್ತಿ ಮತ್ತು ವಸ್ತುಗಳನ್ನು ಸಹ ಬಳಸಿಕೊಳ್ಳಬಹುದು, ಅಥವಾ ಅವರು ಹೆಚ್ಚು ಅಪಾಯನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮತ್ತು ತನ್ನ ವ್ಯಾಪಾರದ ವಿಸ್ತರಣೆಯಿಂದ ನಿರುತ್ಸಾಹ ಕೂಡ ತಗೋಬಹುದು. ಅನಿಯಮಿತ ಹೊಣೆಗಾರಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ನಾನು ಒಬ್ನೇ ನನ್ನ ನಷ್ಟನ ನಿಭಾಯಿಸಬೇಕಾಗಿರುತ್ತೆ. ಆವಾಗ ನನ್ನ ವೈಯಕ್ತಿಕ ಆಸ್ತಿ, ನನ್ನ ವೈಯಕ್ತಿಕ ವಸ್ತುಗಳನ್ನ ಸಹ ನಾನು ಬಳಸ್ಕೋಬಹುದು. ಇದು ನನಗೆ ಅನಾನುಕೂಲವಾಗಿದೆ. ಸ್ಥಿರತೆ. ವ್ಯಾಪಾರದ ನಿರಂತರತೆ ಮತ್ತು ಸ್ಥಿರತೆ ಒಬ್ಬ ವ್ಯಕ್ತಿಯ ಮೇಲೆ ಮಾತ್ರ ಅವಲಂಬಿಸಿರುತ್ತದೆ. ಮನುಷ್ಯ ಸತ್ತಾಗ ವ್ಯಾಪಾರ ಮುಚ್ಚುವ ಸಾಧ್ಯತೆ ಇದೆ. ಕಡಿಮೆ ಸ್ಥಿರತೆ ಅಂದ್ರೆ ತುಂಬಾ ದಿನ ಒಂದು ಸಂಸ್ಥೆ ನಡಿಬೇಕು ಅಂದ್ರೆ ಅದಕ್ಕೆ ಒಬ್ಬನೇ ಇದ್ರೆ ಅದು ನಡೆಯೋದಿಲ್ಲ. ಅಂದ್ರೆ ಆ ಮನುಷ್ಯ ಸತ್ತಾಗ ಆಟೋಮೆಟಿಕಲಿ ಕಂಪನಿನ ಮುಚ್ಚೋ ಸಾಧ್ಯತೆ ಬಂದೇ ಬರುತ್ತೆ. ಆರನೇದಾಗಿ ಯಾವುದೇ ತಪಾಸಣೆ ಮತ್ತು ನಿಯಂತ್ರಣ. ಮಾತ್ರ ವ್ಯಾಪಾರದ ರಾಜನಾಗಿರುವುದರಿಂದ ಯಾವುದೇ ಹೊರಗಿನವರು ಆತನ ಕೃತ್ಯಗಳು ಮತ್ತು ವ್ಯವಹಾರಗಳ ಬಗ್ಗೆ ಪ್ರಶ್ನಿಸುವಂತಿಲ್ಲ. ಯಾವುದೇ ಚೆಕ್ಗಳಿಲ್ಲ, ನಿಯಂತ್ರಣಗಳಿಲ್ಲ. ಇದರಿಂದ ಏಕೈಕ ವ್ಯಾಪಾರಿ ಮೇಲೆ ಇವೆಲ್ಲ ನಿಯಂತ್ರಣಗಳು ಇಲ್ಲದೆ ಇರೋದ್ರಿಂದ ಅವನು ಅದರಿಂದ ಬೇರೆ ತರ ಅಡ್ವಾಂಟೇಜ್ ಕೂಡ ತಗೊಬಹುದು. ಇದು ಕೂಡ ಒಂದು ಅನಾನುಕೂಲವಾಗಿದೆ. ಏಳನೇದಾಗಿ ಪ್ರಮಾಣದ ಆರ್ಥಿಕತೆಗಳಿಗೆ ಕಡಿಮೆ ವ್ಯಾಪ್ತಿ. ಏಕಮಾತ್ರ ವ್ಯಾಪಾರಿ ಸಾಮಾನ್ಯವಾಗಿ ಸಣ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸ್ತಾನೆ. ಆದ್ರಿಂದ ಅವ್ರಿಗೆ ದೊಡ್ಡ ಪ್ರಮಾಣದ ವ್ಯಾಪಾರ ಅಥವಾ ಉತ್ಪಾದನೆಯ ಪ್ರಯೋಜನಗಳ ಬಗ್ಗೆ ಅವ್ರಿಗೆ ಅರಿವಿರಲ್ಲ, ಅಥವಾ ಆ ಪ್ರಯೋಜನಗಳನ್ನ ಆನಂದಿಸೋದಕ್ಕೆ ಸಾಧ್ಯವಾಗಲ್ಲ. ಇದು ವ್ಯಾಪಾರ ಕಾರ್ಯಾಚರಣೆಗಳ ವೆಚ್ಚವನ್ನು ಹೆಚ್ಚಿಸಬಹುದು. ಇವೆಲ್ಲವೂ ಸಹ ಅನುಕೂಲಗಳು ಮತ್ತು ಅನಾನುಕೂಲಗಳು ಏಕೈಕ ವ್ಯಾಪಾರಿ ಸಂಸ್ಥೆಗೆ. ಎರಡನೆಯದಾಗಿ ಸಂಘಟನೆಯ ಪಾಲುದಾರಿಕೆ ರೂಪ. ಮೊದಲನೇದಾಗಿ ನಾವೇನ್ ತಿಳ್ಕೊಂಡ್ವಿ ಅಂದ್ರೆ ಏಕೈಕ ವ್ಯಾಪಾರಿ ಸಂಸ್ಥೆನ ತಿಳ್ಕೊಂಡ್ವಿ. ಇವಾಗ ಎರಡನೇದಾಗಿ ಸಂಘಟನೆಯ ಪಾಲುದಾರಿಕೆ ರೂಪ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಪಾರ್ಟ್ನರ್ಶಿಪ್ ಅಂತ ಕೂಡ ಹೇಳ್ತೀವಿ. ಪಾಲುದಾರಿಕೆಯು ಒಂದು ಸಂಘವಾಗಿದೆ. ಲಾಭವನ್ನು ಹಂಚಿಕೊಳ್ಳಲು ಒಟ್ಟಿಗೆ ಸೇರಿದ ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳು ವ್ಯಾಪಾರವನ್ನು ಎಲ್ಲರೂ ನಡೆಸುತ್ತಾರೆ, ಅಥವಾ ಅವರಲ್ಲಿ ಯಾರಾದರೂ ಒಬ್ಬರು ಎಲ್ಲರಿಗೂ ಕಾರ್ಯನಿರ್ವಹಿಸುತ್ತಾರೆ. ಇದನ್ನ ನಾವು ಸಂಘಟನೆಯ ಪಾಲುದಾರಿಕೆ ರೂಪ ಅಂತ ಹೇಳ್ತೀವಿ. ಅಂದ್ರೆ ಒಂದು ಕಂಪನಿಯನ್ನ ಶುರು ಮಾಡೋದಕ್ಕೆ ಅಥವಾ ಒಂದು ವ್ಯವಹಾರನ ಶುರು ಮಾಡೋದಕ್ಕೆ ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳು ಒಟ್ಟಿಗೆ ಸೇರಿ ಒಂದು ಕಂಪನಿಯನ್ನ ಶುರು ಮಾಡ್ತಾರೆ. ಅದರಲ್ಲಿ ಬರೋ ಲಾಭ ನಷ್ಟಗಳನ್ನ ಒಟ್ಟಿಗೆ ಹಂಚ್ಕೋತಾರೆ. ಮುಖ್ಯ ಲಕ್ಷಣಗಳು: ವ್ಯಕ್ತಿಗಳ ಬಹುಸಂಖ್ಯೆ. ಪಾಲುದಾರಿಕೆ ಸಂಸ್ಥೆಯನ್ನು ರೂಪಿಸಲು ಕನಿಷ್ಠ ಇಬ್ಬರು ವ್ಯಕ್ತಿಗಳು ಇರಲೇಬೇಕು. ಇಬ್ಬರು ಇಲ್ಲ ಅಂದ್ರೆ, ಒಬ್ಬರೇ ಇದ್ದಾರೆ ಅಂದ್ರೆ ಅದನ್ನ ನಾವು ಪಾಲುದಾರಿಕೆ ಸಂಸ್ಥೆ ಅಂತ ಹೇಳಕ್ಕಾಗಲ್ಲ. ಅದನ್ನ ನಾವು ಏಕ ವ್ಯಕ್ತಿ ಕಂಪನಿ ಅಂತ ಹೇಳಲಾಗುತ್ತೆ. ಕಂಪನಿಗಳ ಕಾಯ್ದೆ 2013 ಪ್ರಕಾರ ಗರಿಷ್ಠ ಮಿತಿ 50 ಪಾಲುದಾರರು. ಅಂದ್ರೆ ಕನಿಷ್ಠ ಇಬ್ರು ಇರಬೇಕು, ಗರಿಷ್ಠ 50 ಜನ ಪಾಲುದಾರರು ಇರಬಹುದು. ಎರಡನೇದಾಗಿ ಒಪ್ಪಂದದ ಸಂಬಂಧ. ಒಬ್ಬ ವ್ಯಕ್ತಿಯು ಪಾಲುದಾರನಾಗಬಹುದು ಒಪ್ಪಂದದ ಆಧಾರದ ಮೇಲೆ ಮಾತ್ರ. ಈ ಒಪ್ಪಂದವು ಮೌಖಿಕ,
ಲಿಖಿತ ಅಥವಾ ಸೂಚ್ಯವಾಗಿರಬಹುದು. ಒಪ್ಪಂದ ಅನ್ನೋದು ತುಂಬಾನೇ ಮುಖ್ಯ. ಇದರಲ್ಲಿ ಯಾರ್ಯಾರು ಪಾಲುದಾರರು ಇರ್ತಾರೆ ಅವರೆಲ್ಲರೂ ಕೂಡ ಅವರ ಸಿಗ್ನೇಚರ್ನ ಒಪ್ಪಂದದ ಮೇಲೆ ಹಾಕಿರ್ತಾರೆ. ಮೂರನೆಯದಾಗಿ ಲಾಭ ಹಂಚಿಕೆ. ಪಾಲುದಾರಿಕೆ ಸಂಸ್ಥೆಯ ವ್ಯವಹಾರದ ಲಾಭ ಮತ್ತು ನಷ್ಟಗಳು ಹಂಚಿಕೊಳ್ಳಲು ಪಾಲುದಾರರ ನಡುವೆ ಒಪ್ಪಂದ ಇರಬೇಕು. ಇದು ಒಂದು ಪಾಲುದಾರಿಕೆಯ ಮೂಲ ಅಂಶಗಳು. ಲಾಭ ಮತ್ತು ನಷ್ಟದ ಹಂಚಿಕೆಯೇ ಇದರಲ್ಲಿ ಮುಖ್ಯವಾದ ಲಕ್ಷಣ. ಯಾಕೆಂದ್ರೆ ಇರುವ ಎಲ್ಲ ಪಾಲುದಾರರು ಕೂಡ ಲಾಭಕ್ಕೋಸ್ಕರವಾಗಿರಬಹುದು ಅಥವಾ ಮೇಜರ್ ಆಗಿ ಲಾಭಕ್ಕೋಸ್ಕರನೇ ಅವರು ಸಂಸ್ಥೆಯಲ್ಲಿ ಪಾಲುದಾರರಾಗಿರುತ್ತಾರೆ. ನಾಲ್ಕನೇದಾಗಿ ವ್ಯವಹಾರದ ಅಸ್ತಿತ್ವ. ಪಾಲುದಾರರ ನಡುವಿನ ಒಪ್ಪಂದದ ಉದ್ದೇಶ ಕೆಲವು ಕಾನೂನುಬದ್ಧ ವ್ಯವಹಾರಗಳನ್ನು ಮಾಡುವುದು ಮತ್ತು ಲಾಭವನ್ನು ಹಂಚಿಕೊಳ್ಳುವುದು. ಉದ್ದೇಶ ಏನಾದರೂ ವ್ಯಾಪಾರವನ್ನು ಹೊರತುಪಡಿಸಿ ಇದ್ದರೆ ಅದನ್ನು ಪಾಲುದಾರಿಕೆ ಎಂದು ಪರಿಗಣಿಸಬಾರದು. ಅಂದ್ರೆ ವ್ಯವಹಾರದ ಬಗ್ಗೆ ಮಾತ್ರನೇ ನಾವು ವ್ಯವಹಾರದೊಳಗಡೆ ಡಿಸ್ಕಸ್ ಮಾಡ್ಬೇಕಿರತ್ತೆ. ಅದು ಬೇರೆ ಯಾವುದು ವಿಷಯವನ್ನ ತಗೊಂಡ್ ಬರ್ತಾ ಇದ್ದಾರೆ ಅಂದ್ರೆ ಅದನ್ನ ನಾವು ಪಾಲುದಾರಿಕೆ ಅಂತ ಆಗುವುದಿಲ್ಲ. ಐದನೇದಾಗಿ ಪ್ರಧಾನ ಏಜೆಂಟರ ಸಂಬಂಧ. ಪ್ರತಿಯೊಬ್ಬ ಪಾಲುದಾರನು ಸಂಸ್ಥೆಯ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಲು ಅರ್ಹತೆ ಇಟ್ಕೊಂಡಿರ್ತಾರೆ. ಇತರರೊಂದಿಗೆ ವ್ಯವಹರಿಸುವಾಗ ಪಕ್ಷಗಳು, ಪ್ರತಿ ಪಾಲುದಾರರು ಸಂಸ್ಥೆಯನ್ನು ಮತ್ತು ಇತರ ಪಾಲುದಾರರನ್ನು ಪ್ರತಿನಿಧಿಸಲು ಅರ್ಹರಾಗಿರುತ್ತಾರೆ. ವೋಟಿಂಗ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಎಲ್ಲ ಪಾಲುದಾರರು ಅವನ ಕಾರ್ಯಗಳಿಗೆ ಸಾಮಾನ್ಯ ವ್ಯವಹಾರದಲ್ಲಿ ಮತ್ತು ಸಂಸ್ಥೆಯ ಹೆಸರಿನಲ್ಲಿ ಬದ್ಧರಾಗಿರುತ್ತಾರೆ. ಈ ಅರ್ಥದಲ್ಲಿ ಪಾಲುದಾರ ಸಂಸ್ಥೆಯ ಏಜೆಂಟ್ ಮತ್ತು ಇತರ ಪಾಲುದಾರರು ಪಾಲ್ಗೊಂಡಿರುತ್ತಾರೆ. ಆರನೆಯದಾಗಿ ಅನಿಯಮಿತ ಹೊಣೆಗಾರಿಕೆ. ವ್ಯಾಪಾರ ಸಾಲಗಳಿಗೆ ಸಂಬಂಧಿಸಿದಂತೆ ಪ್ರತಿ ಪಾಲುದಾರರು ಅನಿಯಮಿತರಾಗಿದ್ದಾರೆ. ಅಂದ್ರೆ ಸಂಸ್ಥೆಗಳ ಬಾಧ್ಯತೆಗಳು, ಸಂಸ್ಥೆಯ ನಷ್ಟಗಳು ಇವುಗಳನ್ನ ಪೂರೈಸಲು ಸಂಸ್ಥೆಯ ಸ್ವತ್ತುಗಳು ಸಾಕಾಗಿಲ್ಲ ಅಂದ್ರೆ ಪಾಲುದಾರರು ತಮ್ಮ ಖಾಸಗಿ ಸ್ವತ್ತು, ತಮ್ಮ ವೈಯಕ್ತಿಕ ಸ್ವತ್ತುಗಳನ್ನು ಸ್ವತ್ತುಗಳಿಂದ ಪಾವತಿಸಬೇಕಾಗುತ್ತದೆ. ಏಳನೆಯದಾಗಿ ಉತ್ತಮ ನಂಬಿಕೆ ಮತ್ತು ಪ್ರಾಮಾಣಿಕತೆ. ಪಾಲುದಾರಿಕೆ ಒಪ್ಪಂದವು ಉತ್ತಮ ನಂಬಿಕೆಯ ಮೇಲೆ ನಿಂತಿದೆ. ಪಾಲುದಾರರು ಪರಸ್ಪರ ಪ್ರಾಮಾಣಿಕವಾಗಿರಬೇಕು, ಪರಸ್ಪರ ನಂಬಬೇಕು, ಒಬ್ಬರನ್ನೊಬ್ಬರು ತುಂಬಾ ಚೆನ್ನಾಗಿ ಗೌರವದಿಂದ ಮಾತನಾಡಿಸಬೇಕು. ಅವರು ವ್ಯವಹಾರದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಬಹಿರಂಗಪಡಿಸಬೇಕು. ಅವರು ಒಳಗಡೆನೆ ಸೀಕ್ರೆಟ್ಸ್ ನ ಮೇಂಟೈನ್ ಮಾಡಬಾರ್ದು. ಮತ್ತೆ ನಿಜವನ್ನ ಪ್ರಸ್ತುತಪಡಿಸಬೇಕು. ಸುಳ್ಳಾಗಿ ಸ್ಟೇಟ್ಮೆಂಟ್ಗಳನ್ನ ತೋರಿಸಬಾರ್ದು. ಎಂಟನೇದಾಗಿ ಷೇರಿನ ವರ್ಗಾವಣೆಯ ಮೇಲೆ ನಿರ್ಬಂಧ. ಪಾಲುದಾರನು ಇತರ ಎಲ್ಲಾ ಪಾಲುದಾರರ ಒಪ್ಪಿಗೆ ಇಲ್ಲದೆ ಹೊರಗಿನವರ ಪಾಲನ್ನು ವರ್ಗಾಯಿಸಲು ಸಾಧ್ಯವಿಲ್ಲ. ಎಲ್ಲ ಪಾಲುದಾರರ ಒಪ್ಪಿಗೆಯೊಂದಿಗೆನೆ ಷೇರನ್ನ ವರ್ಗಾವಣೆ ಮಾಡಲು ಸಾಧ್ಯ. ಇವೆಲ್ಲವೂ ಕೂಡ ಸಂಘಟನೆಯ ಪಾಲುದಾರಿಕೆಯ ಮುಖ್ಯ ಲಕ್ಷಣಗಳು. ಈಗ ಪಾಲುದಾರರ ವರ್ಗೀಕರಣ. ವ್ಯವಹಾರದ ಕಾರ್ಯನಿರ್ವಹಣೆಯಲ್ಲಿ ಭಾಗವಹಿಸುವಿಕೆಯ ಪ್ರಮಾಣವನ್ನು ಆಧರಿಸಿ ಪಾಲುದಾರರನ್ನು ವರ್ಗೀಕರಿಸಲಾಗಿದೆ. ಅದರಲ್ಲಿ ಮೊದಲನೆಯದಾಗಿ ಸಕ್ರಿಯ ಪಾಲುದಾರ, ಎರಡನೆಯದಾಗಿ ಸ್ಲೀಪಿಂಗ್ ಪಾರ್ಟ್ನರ್ ಅಥವಾ ಸ್ಲೀಪಿಂಗ್ ಪಾಲುದಾರ ಅಂತಾನೂ ಕರೆಯುತ್ತೇವೆ. ಮೊದಲನೆಯದಾಗಿ ಸಕ್ರಿಯ ಪಾಲುದಾರ. ಹೆಸರಿನಲ್ಲೇ ಹೇಳುವಂತೆ ಪಾಲುದಾರನು ವ್ಯಾಪಾರ ನಿರ್ವಹಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾನೆ. ಅವನು ತನ್ನ ಕೆಲಸ ಅಂದ್ರೆ ಕಂಪನಿಯಲ್ಲಿ, ಸಂಸ್ಥೆಯಲ್ಲಿ ಮಾಡುವ ಎಲ್ಲ ಕೆಲಸವನ್ನು ಮಾಡ್ತಾನೆ. ಆದ್ದರಿಂದ ಅವನನ್ನು ಕೆಲಸ ಮಾಡುವ ಪಾಲುದಾರ ಅಂತಾನೂ ಹೇಳ್ತಾರೆ, ಸಕ್ರಿಯ ಪಾಲುದಾರ ಅಂತಾನೂ ಹೇಳ್ತಾರೆ. ಎರಡನೇದಾಗಿ ಸ್ಲೀಪಿಂಗ್ ಪಾಲುದಾರ. ಪಾಲುದಾರನು ಕೆಲಸದೊಂದಿಗೆ ಸಕ್ರಿಯವಾಗಿ ಸಂಬಂಧ ಹೊಂದಿಲ್ಲದಿದ್ದರೆ ಆತನನ್ನು ಸ್ಲೀಪಿಂಗ್ ಪಾಲುದಾರ ಅಂತ ಹೇಳ್ತೀವಿ. ಮಲಗುವ ವ್ಯಾಪಾರ ಪಾಲುದಾರನು ಅಥವಾ ಸ್ಲೀಪಿಂಗ್ ಪಾಲುದಾರನು ತನ್ನ ಬಂಡವಾಳವನ್ನು ಸರಳವಾಗಿ ಹೂಡಿಕೆ ಮಾಡುತ್ತಾನೆ, ಆದ್ರೆ ಅವನು ಕೆಲಸಗಳಲ್ಲಿ ಸಕ್ರಿಯವಾಗಿ ಸಂಬಂಧ ಪಡಲ್ಲ. ಕೆಲಸದಲ್ಲಿ ಸಕ್ರಿಯವಾಗಿರಲ್ಲ, ಆದ್ರೆ ತನ್ನ ಬಂಡವಾಳವನ್ನು ಸರಳವಾಗಿ ಹೂಡಿಕೆ ಮಾಡ್ತಾನೆ. ಅವರು ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ. ಅಂತಹ ಪಾಲುದಾರನನ್ನು ಸುಪ್ತ ಪಾಲುದಾರ ಅಂತಾನೂ ಕರೆಯಲಾಗುತ್ತದೆ. ಅಂದ್ರೆ ಸ್ಲೀಪಿಂಗ್ ಪಾಲುದಾರ ಅಂತಾನೂ ಹೇಳ್ತೀವಿ, ಸುಪ್ತ ಪಾಲುದಾರ ಅಂತಾನೂ ಹೇಳ್ತೀವಿ, ಮಲಗುವ ಪಾಲುದಾರ ಅಂತಾನೂ ಹೇಳ್ತೀವಿ. ಇವೆಲ್ಲವೂ ಕೂಡ ಸ್ಲೀಪಿಂಗ್ ಪಾಲುದಾರನಿಗೆ ಇರುವ ವಿವಿಧ ಹೆಸರುಗಳು. ಲಾಭದ ಹಂಚಿಕೆಯ ಆಧಾರದ ಮೇಲೆ ಪಾಲುದಾರರನ್ನು ಎರಡು ಭಾಗವಾಗಿ ವಿಂಗಡಿಸಬಹುದು. ಅದರಲ್ಲಿ ಮೊದಲನೆಯದಾಗಿ ನಾಮಪತ್ರ ಪಾಲುದಾರ, ಎರಡನೇದಾಗಿ ಲಾಭದಲ್ಲಿ ಪಾಲುದಾರ. ನಾಮ ಮಾತ್ರ ಪಾಲುದಾರ
ಪಾಲುದಾರಿಕೆಗೆ ತನ್ನ ಹೆಸರನ್ನು ಸಾಲವಾಗಿ ನೀಡುವ ಪಾಲುದಾರನನ್ನು ನಾಮಪತ್ರ ಪಾಲುದಾರ ಅಂತ ಕರೆಯಲಾಗುತ್ತದೆ. ಅವನು ತನ್ನ ಬಂಡವಾಳವನ್ನು ಹೂಡಿಕೆ ಮಾಡೋದಿಲ್ಲ ಅಥವಾ ಸಂಸ್ಥೆಯ ದಿನನಿತ್ಯದ ಕೆಲಸ ಮತ್ತು ನಿರ್ವಹಣೆಯಲ್ಲಿ ಭಾಗವಹಿಸುವುದಿಲ್ಲ. ಆದ್ದರಿಂದ ಅವನನ್ನು ನಾಮ ಮಾತ್ರ ಪಾಲುದಾರ ಅಂತ ಹೆಸರಿಗೆ ಮಾತ್ರ ಅವ್ರು ಇರ್ತಾರೆ, ಆದ್ರೆ ಕೆಲಸದಲ್ಲಿ ಅವರು ಪಾಲ್ಗೊಳ್ಳಲ್ಲ. ಅಂತಹ ಪಾಲುದಾರರು ಲಾಭದ ಪಾಲನ್ನು ಪಡೆಯಲು ಅರ್ಹರಾಗಿರುವುದಿಲ್ಲ. ಯಾವುದೇ ಲಾಭ ಬಂದ್ರೆ ಕೂಡ ಅವರು, ಯಾಕೆಂದ್ರೆ ಅವರು ಯಾವುದೇ ಇನ್ವಾಲ್ವ್ ಆಗಿರಲ್ಲ, ಆದ್ದರಿಂದ ಲಾಭ ಪಡೆಯಕ್ಕೆ ಅವರು ಅರ್ಹರಾಗಿರುವುದಿಲ್ಲ. ಎರಡನೇದಾಗಿ ಲಾಭದಲ್ಲಿ ಪಾಲುದಾರ. ವ್ಯವಹಾರದ ಲಾಭವನ್ನು ಹಂಚಿಕೊಳ್ಳುವ ಪಾಲುದಾರನ ನಷ್ಟಕ್ಕೆ ಜವಾಬ್ದಾರರಾಗಿರುವುದನ್ನು ಲಾಭದಲ್ಲಿ ಪಾಲುದಾರ ಎಂದು ಕರೆಯಲಾಗುತ್ತದೆ. ಅಂದ್ರೆ ಅವರು ಲಾಭದಲ್ಲಿ ಮಾತ್ರ ಪಾಲುದಾರರಾಗಿರ್ತಾರೆ, ನಷ್ಟವನ್ನ ಹಂಚಿಕೊಳ್ಳಲ್ಲ. ನಿಯಮದಂತೆ ಅವನು ವ್ಯವಹಾರದ ನಿರ್ವಹಣೆಯಲ್ಲಿ ಯಾವುದೇ ಪಾತ್ರವನ್ನ ತೆಗೆದುಕೊಳ್ಳುವುದಿಲ್ಲ. ಇದು ಆ ಸಂಸ್ಥೆಯ ಪ್ರಯೋಜನಗಳಿಗೆ ಪ್ರವೇಶ ಪಡೆದಿರುವ ಅಪ್ರಾಪ್ತ ವಯಸ್ಕ. ಹೊಣೆಗಾರಿಕೆಗಳ ಆಧಾರದ ಮೇಲೆ ಪಾಲುದಾರರನ್ನು 2 ವರ್ಗಗಳಾಗಿ ವಿಂಗಡಿಸಬಹುದು. ಅದರಲ್ಲಿ ಮೊದಲನೆಯದಾಗಿ ಸೀಮಿತ ಪಾಲುದಾರ, ಎರಡನೇದಾಗಿ ಸಾಮಾನ್ಯ ಪಾಲುದಾರ. ಸೀಮಿತ ಪಾಲುದಾರ ಅಂದ್ರೆ ಅಂತಹ ಪಾಲುದಾರನ ಹೊಣೆಗಾರಿಕೆಯು ಅವರು ನೀಡಿದ ಬಂಡವಾಳ ವ್ಯಾಪ್ತಿಗೆ ಸೀಮಿತವಾಗಿರುತ್ತೆ. ಅವರು ಎಷ್ಟು ಹೂಡಿಕೆ ಮಾಡಿದರೆ ಅಷ್ಟು ಬಂಡವಾಳಕ್ಕೆ ಮಾತ್ರ ಅವರ ಹೊಣೆ ಇರುತ್ತೆ. ಅಂದ್ರೆ ಅವರ ಲಾಭ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಅವರೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ಹೂಡಿಕೆ ಮಾಡಿದರೆ ಅಷ್ಟು ಮಾತ್ರ ಇರುತ್ತೆ. ಆದ್ದರಿಂದ ಪಾಲುದಾರ ಅಂತ ಹೇಳ್ತೀವಿ. ಅವರು ವ್ಯವಹಾರದ ನಿರ್ವಹಣೆ ಭಾಗವಹಿಸಲು ಅರ್ಹರಲ್ಲ, ಆದರೆ ಅವರು ಇತರ ಸಾಮಾನ್ಯ ಸದಸ್ಯರಿಗೆ ಸಲಹೆ ನೀಡಬಹುದು. ಅವರ ಕಾರ್ಯಗಳು ಸಂಸ್ಥೆಯನ್ನು ಬಂಧಿಸುವುದಿಲ್ಲ. ಅವನ ಮಾಹಿತಿಗಾಗಿ ಸಂಸ್ಥೆ ಪುಸ್ತಕಗಳನ್ನ ಪರಿಶೀಲನೆ ಮಾಡಬಹುದು. ಆ ಹಕ್ಕು ಸೀಮಿತ ಬರೆಯಲಾಗುತ್ತದೆ. ಪಾಲುದಾರ ಅವನನ್ನು ಅನಿಯಮಿತ ಪಾಲುದಾರ ಎಂದು ಕರೆಯಲಾಗುತ್ತೆ. ಅವರ ಹೊಣೆಗಾರಿಕೆ ಏನಿರುತ್ತೆ ಅಂದ್ರೆ ಅದು ಅನಿಯಮಿತವಾಗಿರುತ್ತೆ. ಅವರು ಇನ್ವೆಸ್ಟ್ ಮಾಡಿದರೆ ಅಷ್ಟು ಮಾತ್ರ ಅಲ್ಲ, ಅವ್ರು ಎಷ್ಟು ಹೂಡಿಕೆ ಮಾಡಿದರೆ ಅಷ್ಟು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿನೂ ಕೂಡ ಅವ್ರಿಗೆ ಹೊಣೆಗಾರಿಕೆ ಅನ್ನೋದು ಇರುತ್ತೆ. ಅಂದ್ರೆ ಲಾಭ ನಷ್ಟಗಳಲ್ಲಿ ಅದಕ್ಕಿಂತ ಹೆಚ್ಚು ಅವ್ರು ಇನ್ವೆಸ್ಟ್ ಮಾಡಿರೋದಂದ್ರೆ ಅವರು ಇನ್ವೆಸ್ಟ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ಕೂಡ ಅವ್ರಿಗೆ ಹೊಣೆ ಅನ್ನೋದು ಇರುತ್ತೆ. ಮತ್ತು ಅವರು ವ್ಯವಹಾರದ ನಿರ್ವಹಣೆಯಲ್ಲಿ ಭಾಗವಹಿಸಲು ಅರ್ಹರಾಗಿರುತ್ತಾರೆ. ಸೀಮಿತ ಪಾಲುದಾರರಲ್ಲದ ಪ್ರತಿಯೊಬ್ಬ ಪಾಲುದಾರನನ್ನು ಸಾಮಾನ್ಯ ಪಾಲುದಾರ ಎಂದು ಪರಿಗಣಿಸಲಾಗಿದೆ. ಸಂಘಟನೆಯ ಪಾಲುದಾರಿಕೆಯಲ್ಲಿ ಮುಖ್ಯವಾಗಿ 3 ಅಂಗಗಳಿದಾವೆ. ಅದರಲ್ಲಿ ಮೊದಲನೆಯದಾಗಿ ಅವರು ನಿರ್ವಹಣೆಯಲ್ಲಿ ಭಾಗವಹಿಸುವ ಆಧಾರದಲ್ಲಿ ಸಕ್ರಿಯ ಪಾಲುದಾರ. ಎರಡನೇದಾಗಿ ಅವರು ಹೊಣೆಗಾರಿಕೆಗಳ ಆಧಾರದ ಮೇಲೆ ಸೀಮಿತ ಪಾಲುದಾರ, ಸಾಮಾನ್ಯ ಪಾಲುದಾರ, ಮತ್ತೆ ಅವರ ಭಾಗವಹಿಸುವ ಪ್ರಮಾಣದ ಮೇಲೆ ಸಕ್ರಿಯ ಮತ್ತು ಸ್ಲೀಪಿಂಗ್ ಪಾಲುದಾರ. ಇವಿಷ್ಟು ಸಹ ಪಾಲುದಾರರ ವರ್ಗೀಕರಣ. ಇವಾಗ ನಾವು ಪಾಲುದಾರಿಕೆ ಪತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತಲೂ ಸಹ ಹೇಳ್ತೀವಿ. ಒಪ್ಪಂದದ ಮೂಲಕ ಪಾಲುದಾರಿಕೆಯು ರೂಪುಗೊಳ್ಳುತ್ತದೆ ಎಂದು ನಿಮಗೆ ತಿಳಿದಿದೆ. ಅಂತಹ ಒಪ್ಪಂದವು ಲಿಖಿತ ಅಥವಾ ಮೌಖಿಕವಾಗಿರಬಹುದು. ತಪ್ಪು ತಿಳುವಳಿಕೆ, ಅನಗತ್ಯ ದಾವೆಗಳು ಇವೆಲ್ಲವನ್ನು ತಪ್ಪಿಸಲು ಲಿಖಿತ ಒಪ್ಪಂದ ಮಾಡೋದು ತುಂಬಾನೇ ಒಳ್ಳೆಯದು. ಲಿಖಿತ ಒಪ್ಪಂದವನ್ನು ಹೊಂದಲು ಯಾವಾಗಲೂ ಅಪೇಕ್ಷಣೀಯವಾಗಿದೆ. ಯಾವಾಗ ಲಿಖಿತ ಒಪ್ಪಂದ ಕ್ರಮಬದ್ಧವಾಗಿ ಮುದ್ರೆಯೊತ್ತಲಾಗಿದೆ ಮತ್ತು ನೋಂದಾಯಿಸಲಾಗಿದೆ, ಅದನ್ನು ನಾವು ಪಾಲುದಾರಿಕೆ ಪತ್ರ ಅಂತ ಸಹ ಕರಿತೀವಿ. ನೋಂದಣಿಯ ನಂತರ ಪ್ರತಿ ಪಾಲುದಾರರಿಗೆ ಪಾಲುದಾರಿಕೆ ಪತ್ರದ ಪ್ರತಿಯನ್ನು ನೀಡಲಾಗುತ್ತದೆ. ಒಂದು ಪಾಲುದಾರಿಕೆ ಪತ್ರವು ಸಾಮಾನ್ಯವಾಗಿ ಈ ಕೆಳಗಿನ ವಿವರಗಳನ್ನು ಒಳಗೊಂಡಿರುತ್ತೆ. ಪಾಲುದಾರಿಕೆ ಪತ್ರದಲ್ಲಿ ಏನೇನೆಲ್ಲ ಇರಬೇಕು ಅಂದ್ರೆ, ಮೊದಲನೇದಾಗಿ ಸಂಸ್ಥೆಯ ಹೆಸರು. ಸಂಸ್ಥೆ ಯಾವ ಹೆಸರಿನಲ್ಲಿ ಸ್ಟಾರ್ಟ್ ಆಗಿದೆ, ಶುರುವಾಗಿದೆ, ಆ ಸಂಸ್ಥೆಗೆ ಕೈಗೊಳ್ಳಬೇಕಾದ ವ್ಯವಹಾರದ ಸ್ವರೂಪ, ಪಾಲುದಾರರ ಹೆಸರು, ಎಷ್ಟು ಜನ ಇದ್ದಾರೆ, ನಿಮ್ಗೆ ಆಲ್ರೆಡಿ ಇದೆ ಇಂತ ಜಾಸ್ತಿ
50 ಪಾಲುದಾರರಿಗಿಂತ ಕಡಿಮೆ ಇರಬೇಕು. ಅವರು ಎಲ್ಲರ ಹೆಸರುಗಳು, ಅವರ ಡೀಟೇಲ್ಸ್ ಎಲ್ಲನೂ ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ವ್ಯಾಪಾರ ನಡೆಸುವ ಪಟ್ಟಣ ಮತ್ತು ಸ್ಥಳ, ಅಡ್ರೆಸ್ ನೀಟಾಗಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪ್ರತಿ ಪಾಲುದಾರರಿಂದ ಕೊಡುಗೆ ನೀಡಬೇಕಾದ ಬಂಡವಾಳದ ಮೊತ್ತ, ಎಷ್ಟು ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅವ್ರ ಪಾಲು ಎಷ್ಟು ಅಂತ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪ್ರತಿ ಪಾಲುದಾರರ ಲಾಭ ಮತ್ತು ನಷ್ಟ ಹಂಚಿಕೆ ಅನುಪಾತ, ಇದರಲ್ಲಿ ಲಾಭ ನಷ್ಟಗಳನ್ನ ಎಷ್ಟು ಅವರು ಡಿವೈಡ್ ಮಾಡ್ಕೊಂತ ಇದ್ದಾರೆ ಅದನ್ನ ಕೂಡ ಮುದ್ರಿಸಲಾಗಿರುತ್ತದೆ. 7ನೇದಾಗಿ ಪಾಲುದಾರರಿಂದ ಸಾಲಗಳು ಮತ್ತು ಮುಂಗಡಗಳು ಏನಾದ್ರೂ ತಗೊಂಡಿದ್ರೆ ಅವ್ರಿಗೆ ಎಷ್ಟು ರಿಟರ್ನ್ ಮಾಡಬೇಕು, ಅದಕ್ಕೆ ಪಾವತಿಸಬೇಕಾದ ಬಡ್ಡಿಯನ್ನ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪ್ರತಿ ಪಾಲುದಾರರಿಂದ ರೇಖಾಚಿತ್ರಗಳ ಮೊತ್ತ ಮತ್ತು ಅನುಮತಿಸಲಾದ ಅದರ ಮೇಲೆಯ ಬಡ್ಡಿಯ ದರ, ಬಂಡವಾಳದ ಮೇಲಿನ ಬಡ್ಡಿಯ ದರ, ಪಾಲುದಾರರ ಕರ್ತವ್ಯಗಳು, ಅಧಿಕಾರಗಳು, ಕಟ್ಟುಪಾಡುಗಳು ಇವೆಲ್ಲವನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂದ್ರೆ 2ರಿಂದ 50 ಪಾಲುದಾರರೆಷ್ಟಿದ್ದಾರೆ, ಆ ಕಂಪನಿಯಲ್ಲಿ ಎಷ್ಟು ಜನ ಪಾಲುದಾರರಿದ್ದಾರೆ, ಅವ್ರ ಕರ್ತವ್ಯ ಏನು, ಏನೇನ್ ಕೆಲಸ ಮಾಡಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸ್ಲೀಪಿಂಗ್ ಪಾರ್ಟ್ನರ್ ಅಥವಾ ಸ್ಲೀಪಿಂಗ್ ಪಾಲುದಾರ ಅವರು ಕರ್ತವ್ಯಗಳಲ್ಲಿ ಇನ್ವಾಲ್ವ್ ಆಗಲ್ಲ, ಬೇರೆಯವರೆಲ್ಲರೂ ಕೂಡ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಈ ಕರ್ತವ್ಯಗಳನ್ನ ಡೀಡ್ ನಲ್ಲಿನೇ ಅವರು ಮೆನ್ಷನ್ ಮಾಡಿರ್ತಾರೆ, ಅವ್ರು ಏನೇನ್ ಕೆಲಸದಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತ, ಅವ್ರ ಅಧಿಕಾರ ಏನಿದೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಮೇಲೆ ಅವ್ರಿಗೆ ಅಧಿಕಾರ ಇದೆ, ಇವೆಲ್ಲವನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಕಟ್ಟುಪಾಡುಗಳು ಅಂದ್ರೆ ನಿಯಮಗಳು, ಅವ್ರು ಏನೇನೆಲ್ಲ ಪಾಲಿಸ್ಬೇಕು ಅವೆಲ್ಲನೂ ಕೂಡ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ. 11ನೇದಾಗಿ ಸಂಭಾವನೆ, ಅವ್ರಿಗೆ ಏನಾದ್ರೂ ಸಂಭಾವನೆ ಕೊಡೋದಿದ್ರೆ, ಕೆಲವೊಂದು ಪಾಲುದಾರರಿಗೆ ಸಂಭಾವನೆ ಕೂಡ ಇರುತ್ತೆ. ಅಂದ್ರೆ ಲಾಭವನ್ನ ಬಿಟ್ಟು ಸಂಭಾವನೆ ಅಂದ್ರೆ ಸ್ಯಾಲ್ರಿ ಅಂತಾನು ಹೇಳ್ಬೋದು. ಸೊ ಸಂಭಾವನೆ ಏನಾದ್ರೂ ಇದ್ರೆ ಸಕ್ರಿಯ ಪಾಲುದಾರರಿಗೆ ಪಾವತಿಸಬೇಕಾಗಿರುತ್ತೆ. ಅದ್ರ ಬಗ್ಗೆನೂ ಕೂಡ ಡೀಡ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಲೆಕ್ಕಪತ್ರ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನೆಗಾಗಿ ವ್ಯವಸ್ಥೆಗಳು, ಲೆಕ್ಕಪತ್ರವನ್ನ ಯಾರು ನಿರ್ವಹಣೆ ಮಾಡಬೇಕು, ಹೇಗೆ ನಿರ್ವಹಣೆ ಮಾಡಬೇಕು, ಇವೆಲ್ಲವನ್ನು ಕೂಡ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ. ಪಾಲುದಾರಿಕೆಯ ವಿಸರ್ಜನೆಯ ಸಂದರ್ಭದಲ್ಲಿ ಇತ್ಯರ್ಥ, ಅಂದ್ರೆ ಕಂಪನಿಯನ್ನ ವಿಸರ್ಜನೆ ಅಂದ್ರೆ ಕ್ಲೋಸ್ ಮಾಡುವಾಗ ಎಲ್ಲ ಸ್ಟೆಪ್ಸ್ ನಾವು ಫಾಲೋ ಮಾಡಬೇಕು ಅಂತ ಅದನ್ನ ಕೂಡ ಡೀಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪ್ರವೇಶ ಅಥವಾ ಮರಣ ಅಥವಾ ನಿವೃತ್ತಿಯ ಮೇಲೆ ಸದ್ಭಾವನೆಯ ಪಾಲುದಾರನ ಮೌಲ್ಯಮಾಪನದ ವಿಧಾನಗಳು, ಅಂದ್ರೆ ಒಬ್ಬ ಹೊಸ ವ್ಯಕ್ತಿ ಪ್ರವೇಶ ಆಗ್ತಾ ಇದ್ದಾರೆ ಪಾಲುದಾರ, ಅಥವಾ ಒಬ್ಬ ಮರಣ ಹೊಂದ್ತಾ ಇದ್ದಾರೆ, ಏನು ಅವರ ಒಂದು ಇನ್ಕಮ್ ಏನಿದೆ ಅದನ್ನ ಹೇಗೆ ಯಾರಿಗೆ ಕೊಡ್ಬೇಕು, ಇವೆಲ್ಲ ವಿಧಾನಗಳನ್ನ ಕೂಡ ಡೀಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪ್ರವೇಶ ಅಥವಾ ಮರಣದ ಮೇಲೆ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳ ಮರು ಮೌಲ್ಯಮಾಪನ ವಿಧಾನ ಅಥವಾ ಪಾಲುದಾರನ ನಿವೃತ್ತಿ, ಅಥವಾ ಅಂದ್ರೆ ಒಬ್ಬ ವ್ಯಕ್ತಿ ಪ್ರವೇಶ ಆಗ್ತಾ ಇದ್ದಾರೆ ಅಂದ್ರೆ ಅವ್ರ ಹೊಣೆಗಾರಿಕೆಗಳೇನು, ಅವ್ರ ಸ್ವತ್ತುಗಳೇನು, ಅವೆಲ್ಲವನ್ನು ಕೂಡ ಮರುಮೌಲ್ಯಮಾಪನ ಮಾಡಲಾಗುತ್ತೆ. ಮತ್ತೆ ಒಬ್ರು ಮರಣ ಹೊಂದ್ತಾ ಇದ್ದಾರೆ ಅಥವಾ ನಿವೃತ್ತಿ ಹೊಂದ್ತಾ ಇದ್ದಾರೆ ಅಂದ್ರೆ ಅವ್ರ ಹೊಣೆಗಾರಿಕೆಗಳೇನು, ಅವ್ರ ಸ್ವತ್ತುಗಳೇನು, ಇವೆಲ್ಲವನ್ನು ಕೂಡ ಮರುಮೌಲ್ಯಮಾಪನ ಮಾಡ್ತಾರೆ. 16ನೇದಾಗಿ ನಿವೃತ್ತ ಮತ್ತು ಪಾವತಿಯ ವ್ಯವಸ್ಥೆ, ನಿವೃತ್ತ ಅಥವಾ ಮೃತ ಪಾಲುದಾರರ ಬಾಕಿಗಳು, ಅಂದ್ರೆ ಅವ್ರೇನಾದ್ರೂ ಇನ್ನೂ ಬಾಕಿ ಇಟ್ಕೊಂಡಿದ್ದಾರೆ, ಇನ್ನೂ ಅವರು ಕಂಪನಿ ಸಂಸ್ಥೆಗೆ ಪಾವತಿಸಬೇಕು ಅಂದಾಗ ಅವ್ರು ಹೇಗೆ ಪಾವತಿ ಮಾಡಬೇಕು, ಇವೆಲ್ಲವನ್ನು ಕೂಡ 16ನೇ ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇವೆಲ್ಲವೂ ಸಹ ಪಾಲುದಾರಿಕೆ ಪತ್ರದ ಮುಖ್ಯ ಅಂಶಗಳು. ಇವೆಲ್ಲವನ್ನು ಕೂಡ ಪಾಲುದಾರಿಕೆ ಪತ್ರ ಹೊಂದಿರಬೇಕು. ಮತ್ತೆ ಈ ಪಾಲುದಾರಿಕೆ ಪತ್ರವನ್ನ ಎಲ್ಲಾ ಪಾಲುದಾರರಿಗೆ ಒಂದು ಪ್ರತಿಯನ್ನ ನೀಡಲಾಗುತ್ತದೆ. ಎಲ್ರಿಗೂ ಕೂಡ ಒಂದೊಂದು ಕಾಪಿನ ಕೊಡ್ತಾರೆ. ಪಾಲುದಾರಿಕೆ ಸಂಸ್ಥೆಯನ್ನ ಹೇಗೆ ನೋಂದಣಿ ಮಾಡ್ಕೋಬೇಕು ಅಂದ್ರೆ, ಭಾರತೀಯ ಪಾಲುದಾರಿಕೆ ಕಾಯ್ದೆಯ ಅಡಿಯಲ್ಲಿ ಸಂಸ್ಥೆಯನ್ನು ನೋಂದಾಯಿಸಲು ಕಡ್ಡಾಯವಲ್ಲ. ಅವರು ರಿಜಿಸ್ಟರ್ ಗಳಿವೆ, ಆದ್ದರಿಂದ ಅದನ್ನು ನೋಂದಾಯಿಸುವುದು ಉತ್ತಮ. ನೀವು ಏನಾದ್ರೂ ನೋಂದಾಯಿಸಿ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ಸುಮಾರು ಬೆನಿಫಿಟ್ಸ್ ಗಳು ಸಿಗತ್ತೆ, ಆದ್ದರಿಂದ ನೀವು ನೋಂದಾಯಿಸಿಕೊಳ್ಳೋದು ಉತ್ತಮ. ನೋಂದಣಿಯನ್ನು ಯಾವುದೇ ಸಮಯದಲ್ಲಿ ಮಾಡಬಹುದು. ನೀವು ಕಂಪನಿ ಸ್ಟಾರ್ಟ್ ಮಾಡಿದಾಗಲೇ ಮಾಡಬೇಕು ಅಂತ ಏನು ಇಲ್ಲ, ಯಾವ ಸಮಯದಲ್ಲಿ ಬೇಕಾದ್ರೂ ಕೂಡ ನೀವು ನೋಂದಣಿಯನ್ನ ಮಾಡ್ಕೋಬಹುದು. ನೋಂದಾಯಿಸಲು ಸಂಸ್ಥೆಯ ಬಗ್ಗೆ ಎಲ್ಲಾ ವಿವರಗಳೊಂದಿಗೆ ಅರ್ಜಿ ಮತ್ತೆ ನೋಂದಣಿ ಶುಲ್ಕವನ್ನು ಹೊಂದಿರಬೇಕು. ಒಂದು ಸಂಸ್ಥೆ ಅಂದ್ರೆ ನೋಂದಾಯಿಸಬೇಕು ಅಂದ್ರೆ ನೀವು ನಿಮ್ ಸಂಸ್ಥೆ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಅಂದ್ರೆ ವಿವರಗಳನ್ನ ಕೊಡ್ಬೇಕು. ಅಂದ್ರೆ ಸಂಸ್ಥೆಯ ಹೆಸರು ಆಗಿರ್ಬೋದು, ಎಲ್ಲಿ ಅದು ಸಿಚುವೇಟ್ ಆಗಿದೆ, ಅಡ್ರೆಸ್ ಆಗಿರ್ಬೋದು, ಯಾರ್ಯಾರು ಪಾಲುದಾರರಿದ್ದಾರೆ,
ಕರ್ತವ್ಯಗಳೇನು, ಇವೆಲ್ಲವನ್ನು ಕೂಡ ಇನ್ನೂ ಅಧಿಕ ಅಂಶಗಳನ್ನ ಕೂಡ ನೀವು ನೋಂದಾಯಿಸಬೇಕಾದ್ರೆ ನೀಡಬೇಕಿರುತ್ತೆ. ಮತ್ತೆ ನೋಂದಾಯಿಸುವಾಗ ಶುಲ್ಕವನ್ನು ಕೂಡ ನೀವು ಪಾವತಿ ಮಾಡಬೇಕಾಗುತ್ತೆ. ಇವೆಲ್ಲವೂ ಕೂಡ ಸಂಸ್ಥೆಯ ನೋಂದಣಿಯಲ್ಲಿ ಬರುತ್ತೆ. ಪಾಲುದಾರ ಸಂಸ್ಥೆಯ ಅನುಕೂಲಗಳು. ಪಾಲುದಾರಿಕೆ ಸಂಸ್ಥೆಯ ಅನುಕೂಲಗಳು. ಮೊದಲನೆಯದಾಗಿ ಸುಲಭ ರಚನೆ. ಪಾಲುದಾರಿಕೆಯ ಸಂಸ್ಥೆ ರಚನೆ ಏಕಮಾತ್ರ ಮಾಲೀಕತ್ವದಂತೆ ಸುಲಭ ಅಲ್ಲ, ಆದರೆ ಹೋಲಿಸಿದರೆ ಇದು ತುಂಬಾ ಕಡಿಮೆ ಕಷ್ಟ. ಅಂದ್ರೆ ನೆಕ್ಸ್ಟ್ ನಮಗೆ ಬರುತ್ತೆ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ. ಅದಕ್ಕೆ ಕಂಪೇರ್ ಮಾಡಿದ್ರೆ, ಅದಕ್ಕೆ ಹೋಲಿಕೆ ಮಾಡಿದ್ರೆ ಪಾಲುದಾರಿಕೆ ಸಂಸ್ಥೆಯ ರಚನೆ ತುಂಬಾನೇ ಸುಲಭ. ಪಾಲುದಾರರು ಒಟ್ಟಿಗೆ ವ್ಯಾಪಾರ ಮಾಡಲು ಒಪ್ಪುತ್ತಾರೆ ಮತ್ತು ಪಾಲುದಾರಿಕೆ ಒಪ್ಪಂದ ಸಹಿ ಮಾಡಿ ಕಂಪನಿಯನ್ನ ಶುರು ಮಾಡ್ತಾರೆ. ಎರಡನೇದಾಗಿ ಹೆಚ್ಚು ಬಂಡವಾಳ ಲಭ್ಯವಿದೆ. ಏಕಮಾತ್ರ ಮಾಲೀಕತ್ವದಂತಲ್ಲದೆ ಪಾಲುದಾರಿಕೆಯ ಸಂಸ್ಥೆಗಳಲ್ಲಿ ಪಾಲುದಾರರು 2 ಅಥವಾ ಹೆಚ್ಚು ಇರುವುದರಿಂದ ಪಾಲುದಾರಿಕೆ ಸಂಸ್ಥೆಯು ಅಥವಾ ಅದರ ನಿಧಿಯ ಮೂಲವಾಗಿ ಒಬ್ಬ ವ್ಯಕ್ತಿಯ ಮೇಲೆ ಅವಲಂಬಿಸಬೇಕಾಗಿಲ್ಲ. ಯಾಕೆಂದ್ರೆ ಇಲ್ಲಿ 2ಕ್ಕಿಂತ ಜಾಸ್ತಿ ಪಾಲುದಾರರಿರೋದ್ರಿಂದ ತುಂಬಾನೇ ಬಂಡವಾಳ ಅನ್ನೋದು ಲಭ್ಯವಿದೆ. ಹೆಚ್ಚುವರಿ ಆರ್ಥಿಕ ಶಕ್ತಿ ಪಾಲುದಾರರ ಸಂಸ್ಥೆಯು ಎರವಲು ಪಡೆಯುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಮೂರನೆಯದಾಗಿ ಹೆಚ್ಚು ವೈವಿಧ್ಯಮಯ ಕೌಶಲ್ಯಗಳು ಮತ್ತು ಪರಿಣಿತಿ. ಏಕವ್ಯಕ್ತಿ ಸಂಸ್ಥೆಯಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬರೇ ಇರ್ತಾರೆ, ಅವ್ರಿಗೆ ಹಣವನ್ನ ಸಂಗ್ರಹಣೆ ಮಾಡೋದು ಕಷ್ಟ ಆಗುತ್ತೆ, ಮತ್ತೆ ಅವ್ರಿಗೆ ಎಲ್ಲಾ ಕೌಶಲ್ಯಗಳು ಇರೋದಿಲ್ಲ. ಇವೆರಡು ಕೂಡ ಇಲ್ಲಿ ನಮ್ಗೆ ಅನುಕೂಲದಲ್ಲಿ ಬರುತ್ತೆ. ಹೇಗೆ ಅಂದ್ರೆ ಇಲ್ಲಿ ನಮ್ಗೆ ಪಾಲುದಾರಿಕೆಯಲ್ಲಿ ತುಂಬಾ ಜನ ನಮ್ಮ ಜೊತೆ ಇರ್ತಾರೆ, ಅಂದ್ರೆ 2ಗಿಂತ ಜಾಸ್ತಿ ಜನ ಇರೋದ್ರಿಂದ ಅವರಲ್ಲಿ ನಾವು ಬಂಡವಾಳವನ್ನು ಈಸಿಯಾಗಿ ಅಂದ್ರೆ ಸುಲಭವಾಗಿ ತಗೋಬಹುದು. ಮತ್ತೆ ಕೌಶಲ್ಯಗಳು, ಇವರಿಗೆ ಯಾವ್ಯಾವ ತರ ಕೌಶಲ್ಯ ಇರ್ಬೋದು, ಅವರ ಹಿಂದಿನ ಅನುಭವ ಆಗಿರ್ಬೋದು ಅಥವಾ ಅವರ ಮಾಲೀಕರ ಹಿನ್ನೆಲೆ ಆಗಿರ್ಬೋದು, ಇದರಿಂದ ಅವ್ರಿಗೆ ತುಂಬಾನೇ ಅನುಭವ ಇರುತ್ತೆ. ಅವರು ಉತ್ಪಾದನೆಯಲ್ಲಿ ತಜ್ಞರಾಗಿರಬಹುದು, ಮಾರ್ಕೆಟಿಂಗ್ ನಲ್ಲಿ ತಜ್ಞರಾಗಿರ್ಬೋದು, ಅಥವಾ ಒಬ್ಬ ಲೆಕ್ಕಿಗ ಆಗಿರ್ಬೋದು. ಸೊ ಇವೆಲ್ಲ ತಜ್ಞರಿಂದ ನಮ್ಗೆ ಇವೆಲ್ಲ ಕೌಶಲ್ಯಗಳು ಒಂದೇ ಕಡೆ ನಮ್ಗೆ ಸಿಗೋದ್ರಿಂದ ಇದು ನಮ್ಗೆ ತುಂಬಾನೇ ಅನುಕೂಲವಾಗಿದೆ. ನಾಲ್ಕನೇದಾಗಿ ಹೊಂದಿಕೊಳ್ಳುವಿಕೆ. ಏಕಮಾತ್ರ ಮಾಲೀಕತ್ವದಂತೆಯೇ ಪಾಲುದಾರಿಕೆ ವ್ಯವಹಾರವು ಸಹ ಮಾಲೀಕತ್ವದಲ್ಲಿದೆ ಮತ್ತು ಪಾಲುದಾರರು ಸ್ವತಃ ನಡೆಸುತ್ತಾರೆ. ಏಕಮಾತ್ರ ಮಾಲೀಕತ್ವ ಇವಾಗ್ಲೂ ಕೂಡ ರನ್ನಿಂಗ್ ಅಲ್ಲಿದೆ, ಅದೇ ತರ ಪಾಲುದಾರಿಕೆ ವ್ಯವಹಾರವು ಕೂಡ ಇವಾಗ್ಲೂ ಸಹ ಮಾಲೀಕತ್ವದಲ್ಲಿದೆ. ಅವರು ಸುಲಭವಾಗಿ ತ್ವರಿತವಾಗಿ ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯಿಸಿ ಪ್ರಶಂಸಿಸಬಹುದು. ಅಂದ್ರೆ ಅಲ್ಲಿರುವ ಎಲ್ಲಾ ಪಾಲುದಾರರು ಸಪೋರ್ಟ್ ಮಾಡಿದ್ರೆ ಇವಾಗಿನ ಕಾಲಕ್ಕೆ ನಾವು ಹೇಗೆ ಕಂಪನಿನ ರನ್ ಮಾಡಬೇಕು ಆ ತರ ಈಸಿಯಾಗಿ ರನ್ ಮಾಡಬಹುದು. ಐದನೇದಾಗಿ ರಹಸ್ಯ. ಪಾಲುದಾರಿಕೆ ಸಂಸ್ಥೆಗಳಲ್ಲಿ ಕೆಲವು ಗೌಪ್ಯತೆಗಳನ್ನು ಕಾಪಾಡಿಕೊಳ್ಳಬಹುದು, ಏಕೆಂದರೆ ಸಂಸ್ಥೆಯ ಖಾತೆಗಳನ್ನು ಪ್ರಕಟಿಸಲು ಯಾವುದೇ ಬಾಧ್ಯತೆ ಇಲ್ಲ. ನಾವು ಯಾರಿಗೂ ಕೂಡ ನಮ್ಮ ಕಂಪನಿಯ ಖಾತೆಗಳನ್ನು ಪ್ರಕಟಿಸಬೇಕಾಗಿಲ್ಲ, ಆದ್ದರಿಂದ ನಮ್ಮ ರಹಸ್ಯವನ್ನು ಈಸಿಯಾಗಿ ಮೇಂಟೈನ್ ಮಾಡಬಹುದು. ಆರನೇದಾಗಿ ತೀವ್ರ ಆಸಕ್ತಿ. ಪಾಲುದಾರರು ವ್ಯಾಪಾರದ ನಷ್ಟ ಮತ್ತು ಅಪಾಯಗಳಿಗೆ ಜವಾಬ್ದಾರರಾಗಿರುವುದರಿಂದ ಅವರು ವ್ಯವಹಾರಗಳಲ್ಲಿ ತೀವ್ರ ಆಸಕ್ತಿ ವಹಿಸುತ್ತಾರೆ. ಇವಾಗ ನಮ್ಗೆ ನಷ್ಟ ಬರ್ತಾ ಇದೆ ಅಂದ್ರೆ ಅದನ್ನ ಹೇಗೆ ಸರಿ ಮಾಡೋದು ಅಂತ ಎಲ್ಲರೂ ಸಹ ಪಾಲ್ಗೊಳ್ತಾರೆ. ಯಾಕೆಂದ್ರೆ ನಷ್ಟ ಅಂದ್ರೆ ಎಲ್ಲರೂ ಸಹ ಶೇರ್ ಮಾಡ್ಕೊಬೇಕು. ಅದೇ ತರ ಲಾಭ ಬಂದ್ರೇನು ಸಹ ಎಲ್ಲರೂ ಕೂಡ ಹಂಚ್ಕೋತಾರೆ. ಸೊ ಈ ಹಂಚಿಕೆ ಇರೋದ್ರಿಂದ ಎಲ್ಲರೂ ಕೂಡ ಕಂಪನಿಯ ಒಳ್ಳೆ ಕೆಲಸಕ್ಕಾಗಿ ಆಸಕ್ತಿನ ತೋರಿಸ್ತಾರೆ. ಲಾಭ ಬಂದ್ರೆ ಒಳ್ಳೇದು ಅಂತ ಎಲ್ಲರೂ ಕೂಡ ಪಾಲ್ಗೊಳ್ತಾರೆ. ಏಳನೇದಾಗಿ ರಕ್ಷಣೆ. ಮೂಲಭೂತ ವಿಷಯಗಳಲ್ಲಿ ಸರ್ವಾನುಮತ ನಿಯಮದಿಂದಾಗಿ ಹಕ್ಕುಗಳು ಎಲ್ಲಾ ಪಾಲುದಾರರನ್ನು ಸಂಪೂರ್ಣವಾಗಿ ರಕ್ಷಿಸಲಾಗಿದೆ. ಪಾಲುದಾರನು ಕೆಲಸದಲ್ಲಿ ಅತೃಪ್ತರಾಗಿದ್ದರೆ ಸಂಸ್ಥೆಯ ಅಥವಾ ಅವರು ಸಂಸ್ಥೆಯ ವಿಸರ್ಜನೆಗೆ ಕೇಳಬಹುದು ಮತ್ತು ವ್ಯವಹಾರದಿಂದ ಹಿಂದೆ ಸರಿಯಬಹುದು. ಅಂದ್ರೆ ಕಂಪನಿಯಲ್ಲಿ ಅವರಿಗೆ ರಕ್ಷಣೆ ಇಲ್ಲ ಅಂತ ಅನ್ಸಿದ್ರೆ ಅಥವಾ ಕಂಪನಿಯಲ್ಲಿ ನಡೆಯುವ ವ್ಯವಹಾರಗಳಿಗೆ ಅವ್ರಿಗೆ ಅತೃಪ್ತ ಆಗ್ತಾ ಇದೆ ಅಂದ್ರೆ ಅವರು ಈಸಿಯಾಗಿ ವಿಸರ್ಜನೆಗೆ ಕೇಳಬಹುದು. ವಿಸರ್ಜನೆ ಆಗಿಲ್ಲ ಅಂದ್ರೆ ಆ ಕಂಪನಿ ಅಂದ್ರೆ ವ್ಯವಹಾರದಿಂದ ಹಿಂದೆ ಸರಿಯಬಹುದು. ಎಂಟನೇದು ಅಸಡ್ಡೆ ನಿರ್ಧಾರಗಳ ಮೇಲೆ ಪರಿಶೀಲನೆಗಳು ಮತ್ತು ನಿಯಂತ್ರಣಗಳು. ಪಾಲುದಾರಿಕೆಯು ರನ್ ಆಗಿರುವುದರಿಂದ ಸಾಮೂಹಿಕ ಆಧಾರದ ಮೇಲೆ ಮತ್ತು ಎಲ್ಲಾ ಪಾಲುದಾರರು ಪ್ರಮುಖ ನಿರ್ಧಾರಗಳಲ್ಲಿ ಭಾಗವಹಿಸುತ್ತಾರೆ.
ಅಜಾಗರೂಕ ಮತ್ತು ಅವಸರದ ನಿರ್ಧಾರಗಳಿಗೆ ಕಡಿಮೆ ವ್ಯಾಪ್ತಿ. ಯಾಕೆ ಅಂದ್ರೆ ಇಲ್ಲಿ ಪಾಲುದಾರರು ಎಲ್ಲರೂ ಇರೋದ್ರಿಂದ ಒಂದು ನಿರ್ಧಾರನ ತಗೊಳ್ಳುವಾಗ ಎಲ್ಲರೂ ಸಹ ಪಾಲ್ಗೊಳ್ತಾರೆ. ಆ ನಿರ್ಧಾರ ಏನಾದ್ರೂ ಸರಿ ಇಲ್ಲ ಅಥವಾ ಪರಿಶೀಲನೆ ಮಾಡ್ಬೇಕು ಅಂದ್ರೆ ಎಲ್ಲರೂ ಸೇರ್ಕೊಂಡು ಮಾಡೋದ್ರಿಂದ ಯಾವುದೇ ನಿರ್ಧಾರ ಆಗ್ಲಿ ತುಂಬಾ ಕರೆಕ್ಟ್ ಆಗಿ ತಗೋತಾರೆ. ಇದು ನಮ್ಗೆ ಸೋಲ್ ಟ್ರೇಡಿಂಗ್ ಅಂದ್ರೆ ಏಕವ್ಯಕ್ತಿ ವ್ಯಾಪಾರದಲ್ಲಿ ಈ ತರ ನಮ್ಗೆ ಸಿಗಲ್ಲ. ಯಾಕಂದ್ರೆ ಒಬ್ಬರೇ ಡಿಸಿಷನ್ ತಗೊಂತಾರೆ, ಒಬ್ಬರೇ ನಿರ್ಧಾರ ತಗೊಳ್ಳೋದ್ರಿಂದ ಅವ್ರಿಗೆ ನಿಯಂತ್ರಣ ಮಾಡೋದಕ್ಕೆ ಯಾರು ಇರಲ್ಲ, ಅವ್ರಿಗೆ ಪರಿಶೀಲನೆ ಆಗ್ಲಿ ಅಡ್ವೈಸ್ ಮಾಡಕ್ಕೆ ಯಾರು ಇರಲ್ಲ. ಬಟ್ ಇಲ್ಲಿ ನಮ್ಗೆ ಪಾಲುದಾರ ಇರೋದ್ರಿಂದ ಎಲ್ಲಾ ಡಿಸಿಷನ್ ಕೂಡ ಕರೆಕ್ಟ್ ಆಗಿ ತಗೋಬಹುದು. 9ನೇದಾಗಿ ಅಪಾಯದ ಪ್ರಸರಣ. ಸಂಸ್ಥೆಯ ನಷ್ಟಗಳು ಎಲ್ಲ ಚೂರುಗಳಾಗಿರುತ್ತದೆ. ಆದ್ದರಿಂದ ಪ್ರತಿ ಪಾಲುದಾರರ ಸಂದರ್ಭದಲ್ಲಿ ನಷ್ಟದ ಪಾಲು ಅದಕ್ಕಿಂತ ಕಡಿಮೆ ಇರುತ್ತದೆ. ಏಕಮಾತ್ರ ಮಾಲೀಕತ್ವದಲ್ಲಿ ಅಂದ್ರೆ ಅಪಾಯದ ಪ್ರಸರಣ ಅಂದ್ರೆ ಒಂದ್ಸರಿ ನಷ್ಟ ಬರ್ತಾ ಆ ನಷ್ಟವನ್ನ ಎಲ್ಲಾ ಪಾಲುದಾರರು ಕೂಡ ಶೇರ್ ಮಾಡ್ಕೊಂತಾರೆ. ಬಟ್ ಮಾಲೀಕತ್ವ ಅಂದ್ರೆ ಮೊತ್ತ ನಷ್ಟವನ್ನು ಅಂದ್ರೆ ಒಬ್ಬ ವ್ಯಕ್ತಿನೇ ಅದನ್ನ ನಿಭಾಯಿಸಬೇಕಾಗಿರತ್ತೆ. ಸೊ ಅದು ಇಲ್ಲಿ ಬರಲ್ಲ. ಇದು ಅಂದ್ರೆ ಅನುಕೂಲವಾಗಿದೆ. ಅನಾನುಕೂಲಗಳು. ಸೀಮಿತ ಬಂಡವಾಳ. ಇಲ್ಲಿ ಗರಿಷ್ಠ ಪಾಲುದಾರರ ಮಿತಿ ಇರುವುದು 50. ಆದ್ದರಿಂದ ಜಂಟಿ ಸಂಸ್ಥೆಗೆ ಹೋಲಿಸಿದರೆ ಪಾಲುದಾರಿಕೆ ಸಂಸ್ಥೆ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಸೀಮಿತವಾಗಿದೆ. ಇಲ್ಲಿ ನಮ್ಗೆ ಗರಿಷ್ಠ ಅಂದ್ರೆ 50 ಜನ ಮಾತ್ರ ಬರೋದ್ರಿಂದ ನಾವು ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಷ್ಟು ಪಾರ್ಟ್ನರ್ಶಿಪ್ ಕಂಪನಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. 2ನೇದಾಗಿ ಅನಿಯಮಿತ ಹೊಣೆಗಾರಿಕೆ. ಪಾಲುದಾರಿಕೆಯ ಸಂಸ್ಥೆಯ ಪ್ರಮುಖ ನ್ಯೂನ್ಯತೆ ಎಂದರೆ ಪಾಲುದಾರರ ಹೊಣೆಗಾರಿಕೆಯು ಅಪರಿಮಿತವಾಗಿದೆ. ಇಲ್ಲಿ ಯಾರ್ಯಾರೆಲ್ಲ ಪಾಲುದಾರರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಷ್ಟದ ಸಮಯದಲ್ಲಿ ಅವರು ಅನಿಯಮಿತ ಹೊಣೆಗಾರಿಕೆನ ಹೊಂದಿರ್ತಾರೆ. ಸಾರ್ವಜನಿಕ ವಿಶ್ವಾಸವಿಲ್ಲ. ಖಾತೆಗಳನ್ನು ಪ್ರಕಟಿಸದ ಮತ್ತು ಪ್ರಚಾರ ಮಾಡದ ಕಾರಣ ಸಂಸ್ಥೆಯು ಸಾರ್ವಜನಿಕರ ವಿಶ್ವಾಸವನ್ನು ಪಡೆಯಲು ಸಾಧ್ಯವಾಗದಿರಬಹುದು. ಅಂದ್ರೆ ನಮ್ಮ ಅಕೌಂಟ್ಸ್ ಆಗಿರ್ಬೋದು, ನಮ್ಮ ಖಾತೆಗಳನ್ನ ಯಾರಿಗೂ ನಾವು ಪ್ರಚಾರ ಮಾಡಲ್ಲ, ಯಾವ ಸಾರ್ವಜನಿಕರಿಗೂ ಕೂಡ ನಾವು ಪ್ರಚಾರ ಮಾಡದೇ ಇರೋ ಕಾರಣ ಸಾರ್ವಜನಿಕರಿಂದ ವಿಶ್ವಾಸವನ್ನು ಪಡೆಯೋದು ತುಂಬಾನೇ ಕಷ್ಟ ಆಗಿದೆ. 4ನೇದಾಗಿ ಅನಿಶ್ಚಿತತೆ. ಪಾಲುದಾರರ ಸಾವು, ಹುಚ್ಚುತನ, ದಿವಾಲಿತನ ಇವೆಲ್ಲವೂ ಕೂಡ ಪಾಲುದಾರಿಕೆಯ ವಿಸರ್ಜನೆಗೆ ಕಾರಣವಾಗಿದೆ. ಅಂದ್ರೆ ಇವಾಗ ಪಾಲುದಾರರು ಎಷ್ಟು ಜನ ಇದ್ದಾರೆ, ಅಷ್ಟು ಜನರಲ್ಲಿ ಯಾರಾದ್ರೂ ಸಾಯಬಹುದು, ಹುಚ್ಚುತನವಾಗಬಹುದು, ದಿವಾಲಿತನವಾಗಬಹುದು. ಈ ತರ ಸಮಯದಲ್ಲಿ ಅನಿಶ್ಚಿತತೆ ಅನ್ನೋದು ಹೊಂದಿರುತ್ತೆ. ಅಂದ್ರೆ ನಾವು ಕಂಪನಿಯನ್ನ ವಿಸರ್ಜನೆ ಮಾಡಲೇಬೇಕಾಗುತ್ತೆ. 5ನೇದಾಗಿ ಪಾಲುದಾರರ ನಡುವಿನ ಘರ್ಷಣೆಗಳು. ಪಾಲುದಾರರ ನಡುವೆ ತಪ್ಪು ತಿಳುವಳಿಕೆಗಳು ಘರ್ಷಣೆಗೆ ಅವಕಾಶವಾಗಿದೆ. ಅಂದ್ರೆ ಪಾಲುದಾರರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಘರ್ಷಣೆ ಆಗೋದು ಸಾಮಾನ್ಯ. ಇದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬಕ್ಕೆ ಕಾರಣವಾಗಬಹುದು ಮತ್ತು ಸಂಸ್ಥೆಯ ವಿಸರ್ಜನೆಗೂ ಸಹ ಕಾರಣವಾಗಬಹುದು. ಸ್ವಲ್ಪ ಮಟ್ಟಿಗೆ ಈ ಸಮಸ್ಯೆ ಪಾಲುದಾರಿಕೆ ಒಪ್ಪಂದವು ಸ್ಪಷ್ಟ ಮತ್ತು ವಿವರವಾಗಿದ್ದರೆ ತಪ್ಪಿಸಬಹುದು. ಅಂದ್ರೆ ನಾವು ಪಾಲುದಾರಿಕೆ ಪತ್ರ ಏನಿದೆ ಅದರಲ್ಲಿ ನಾವು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದೀವಿ ಎಲ್ಲವನ್ನು ಅಂದ್ರೆ ಈ ಘರ್ಷಣೆಗಳನ್ನ ನಾವು ನಿಲ್ಲಿಸಬಹುದು. 6ನೇದಾಗಿ ಸೂಚಿತ ಅಧಿಕಾರದ ಅಪಾಯ. ಪ್ರತಿಯೊಬ್ಬ ಪಾಲುದಾರನು ಸಂಸ್ಥೆಯ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂದ್ರೆ ಅದು ಬೇರೆ ಅಂದ್ರೆ ಪಾಲುದಾರರಿಗೂ ಕೂಡ ಅದು ಅಫೆಕ್ಟ್ ಆಗುತ್ತೆ. ಆ ಅಪ್ರಾಮಾಣಿಕ ಅಥವಾ ಅಸಮರ್ಥ ಪಾಲುದಾರನು ಸಂಸ್ಥೆಯನ್ನು ತೊಂದರೆಗಳಿಗೆ ಮತ್ತು ಇತರ ಪಾಲುದಾರರು ಅದಕ್ಕೆ ಪಾವತಿ ಮಾಡಬೇಕಾಗುತ್ತೆ. ಇದು ಸಹ ಒಂದು ಅನಾನುಕೂಲವಾಗಿದೆ. ಇವೆಲ್ಲವೂ ಸಹ ಪಾಲುದಾರರ ಅಥವಾ ಸಂಘಟನೆಯ ಪಾಲುದಾರಿಕೆಯ ರೂಪದ ವಿಶೇಷ ಮುಖ್ಯ ಲಕ್ಷಣಗಳು ಮತ್ತು ಅನುಕೂಲಗಳು, ಅನಾನುಕೂಲಗಳು. ಈಗ ನಾವು ಜಂಟಿ ಹಿಂದೂ ಕುಟುಂಬ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಜಂಟಿ ಹಿಂದೂ ಕುಟುಂಬ ಸಂಸ್ಥೆ, ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕೂಡ ನಾವು ಹೇಳ್ತೀವಿ, ಆರ್ ಜಾಯಿಂಟ್ ಹಿಂದೂ ಕುಟುಂಬ ಅಂತಾನೂ ಕೂಡ ಹೇಳ್ತೀವಿ. ಸಂಸ್ಥೆಯು ಭಾರತದಲ್ಲಿ ಮಾತ್ರ ಚಾಲ್ತಿ ಇರುವ ವ್ಯಾಪಾರ ಸಂಘಟನೆಯ ಒಂದು ವಿಶಿಷ್ಟ ರೂಪವಾಗಿದೆ. ಇದು ಭಾರತದಲ್ಲಿ ಮಾತ್ರ ಇರುವುದು. ಇದು ಅವಿಭಕ್ತ ಹಿಂದೂ ಕುಟುಂಬಕ್ಕೆ ಸೇರಿದ ಸಂಸ್ಥೆಯಾಗಿದ್ದು ಹಿಂದೂ ಕಾನೂನಿನ ನಿಬಂಧನೆಗಳ ಆಡಳಿತ
ನಡೆಸುತ್ತದೆ. ಅಂದ್ರೆ ಇಲ್ಲಿ ಒಬ್ರು ಕುಟುಂಬದ ಹೆಡ್ ಅಥವಾ ಕರ್ತ ಯಾರಿರ್ತಾರೆ ಅವರು ಈ ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗ್ತಾರೆ. ಮಿಕ್ಕಿರೋ ಎಲ್ಲಾ ವ್ಯಕ್ತಿಗಳು ಕುಟುಂಬಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅವರೆಲ್ಲರೂ ಕೂಡ ಮೆಂಬರ್ ಆಗಿ ಕೆಲಸ ಮಾಡ್ತಾರೆ. ಅವಿಭಕ್ತ ಹಿಂದೂ ಕುಟುಂಬ ಸಂಸ್ಥೆಯ ಪ್ರಮುಖ ಲಕ್ಷಣಗಳು. ಮೊದಲನೆಯದಾಗಿ ಕರ್ತ. ಅಂದ್ರೆ ಕರ್ತ ಅನ್ನೋರು ಕುಟುಂಬದ ಹಿರಿಯ ಸದಸ್ಯರಾಗಿರ್ತಾರೆ. ಅವರು ವ್ಯಾಪಾರನ ನಿರ್ವಹಿಸ್ತಾರೆ ಮತ್ತೆ ಇತರ ಸಂಸ್ಥೆಯ ನಿರ್ವಹಣೆಯಲ್ಲಿ ಭಾಗವಹಿಸುವ ಹಕ್ಕನ್ನ ಸದಸ್ಯರು ಹೊಂದಿಲ್ಲ. ಸದಸ್ಯರು ಅಂದ್ರೆ ಮೆಂಬರ್ಸ್. ಅಂದ್ರೆ ಆ ಒಂದು ಸಂಸ್ಥೆಯ ಕರ್ತ ಯಾರಿದ್ದಾರೆ ಅವ್ರು ಬಿಟ್ಟು ಬೇರೆ ಎಲ್ರೂ ಕೂಡ ನಾವು ಸದಸ್ಯರು ಅಂತ ಹೇಳ್ತೀವಿ. ಅವರು ಬೇರೆ ನಿರ್ವಹಣೆಯಲ್ಲಿ ಭಾಗವಹಿಸುವ ಹಕ್ಕನ್ನ ಅವರು ಹೊಂದಿಲ್ಲ. ಎರಡನೇದಾಗಿ ಇತರ ಸದಸ್ಯರು ಕರ್ತ ಅಧಿಕಾರವನ್ನು ಪ್ರಶ್ನಿಸುವಂತಿಲ್ಲ. ಸೊ ಕರ್ತ ಏನಿದ್ದಾರೆ ಅವ್ರು ಏನ್ ಹೇಳಿದ್ರು ಸಹ ಅದನ್ನ ಕೇಳ್ಬೇಕಿರುತ್ತೆ. ಅವ್ರ ಅಧಿಕಾರವನ್ನ ಯಾರು ಪ್ರಶ್ನೆ ಮಾಡುವಂತಿರಲ್ಲ. ಅವರ ಏಕೈಕ ಪರಿಹಾರ ಪರಸ್ಪರ ಒಪ್ಪಂದದ ಮೂಲಕ ಕುಟುಂಬವನ್ನು ವಿಸರ್ಜಿಸುವುದು. ಮೂರನೇದಾಗಿ ವ್ಯವಹಾರಕ್ಕಾಗಿ ಹಣವನ್ನು ಎರವಲು ಪಡೆಯುವ ಅಧಿಕಾರವನ್ನು ಕರ್ತ ಹೊಂದಿದ್ದಾರೆ. ಬೇರೆ ಯಾರೂ ಸಹ ಎರವಲು ಪಡೆಯುವ ಅಧಿಕಾರನ ಹೊಂದಿಲ್ಲ. ಹೊಣೆಗಾರಿಕೆ ಕರ್ತ ಅನಿಯಮಿತವಾಗಿದೆ, ಆದರೆ ಈತ ಕೋಪರ್ಸನರ್ಸ್ಗಳು ಮಟ್ಟಿಗೆ ಮಾತ್ರ ಜವಾಬ್ದಾರರಾಗಿರುತ್ತಾರೆ. ನಾಲ್ಕನೇದಾಗಿ ಕರ್ತ ವ್ಯವಹಾರದ ಹಣವನ್ನು ದುರುಪಯೋಗಪಡಿಸಿಕೊಂಡರೆ ಇಂತಹ ಕೋಪರ್ಸನರ್ಗಳು ಜಂಟಿಯಲ್ಲಿನ ಅವರ ಷೇರುಗಳ ಮಟ್ಟಿಗೆ ಆಸ್ತಿ ಸರಿದೂಗಿಸಿಕೊಳ್ಳಬಹುದು. ಅಂದ್ರೆ ಕರ್ತ ಏನಾದ್ರೂ ಕರ್ತನೇ ಕರೆಕ್ಟ್ ಆಗಿ ಕಂಪನಿನ ರನ್ ಮಾಡ್ತಾ ಇಲ್ಲ, ಅವರೇ ಹಣನ ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ಅಂದ್ರೆ ಆವಾಗ ಸದಸ್ಯರು ಮುಂದೆ ಬರಬಹುದು. ಐದನೇದಾಗಿ ಕುಟುಂಬದ ಯಾವುದೇ ಸದಸ್ಯರ ಮರಣವು ವ್ಯವಹಾರವನ್ನು ಕರಗಿಸುವುದಿಲ್ಲ. ಇದು ಕುಟುಂಬ ಅವರು ಸೇರ್ಕೊಂಡು ಮಾಡ್ತಾ ಇರೋ ಸಂಸ್ಥೆ ಆಗಿರೋದ್ರಿಂದ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಮರಣ ಹೊಂದ್ತಾ ಇದ್ದಾರೆ ಅಂದ್ರೆ ಕೂಡ ಈ ಸಂಸ್ಥೆಯನ್ನ ಏನು ಮಾಡಕ್ಕಾಗಲ್ಲ, ಅದು ರನ್ ಆಗ್ತಾನೆ ಇರುತ್ತೆ. ಆರನೇದಾಗಿ ಪರಸ್ಪರ ಒಪ್ಪಂದದ ಮೂಲಕ ಅವಿಭಕ್ತ ಹಿಂದೂ ಕುಟುಂಬ ಸಂಸ್ಥೆಯನ್ನು ವಿಸರ್ಜಿಸಬಹುದು. ಸಂಸ್ಥೆಯ ಪ್ರಮುಖ ಲಕ್ಷಣಗಳು. ಈಗ ನಾವು ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನ ನಾವು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಸಹ ಹೇಳ್ತೀವಿ. ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆ ಕಾಯ್ದೆ 2008ರ ಪ್ರಕಾರ ಒಂದು ಹೊಸ ಶಾಸನವಾಗಿದೆ. ಈ ಕಾಯ್ದೆಯು ಪಾಲುದಾರರ ಹೊಣೆಗಾರಿಕೆಯೊಂದಿಗೆ ಪಾಲುದಾರಿಕೆಗಳ ರಚನೆಯನ್ನು ಸಕ್ರಿಯಗೊಳಿಸುತ್ತದೆ. ಕಂಪನಿಗಳ ವಿಷಯದಲ್ಲಿ ಷೇರುದಾರರಂತೆಯೇ ಸೀಮಿತವಾಗಿದೆ. ಇಲ್ಲಿ ಇದು ಸೇಮ್ ಆಸ್ ಪಾರ್ಟ್ನರ್ಶಿಪ್ ರೀತಿನೇ ಇದೆ. ಆದ್ರೆ ಇಲ್ಲಿ ನಮ್ಗೆ ನಾವು ರಿಜಿಸ್ಟರ್ ಆಗ್ಬೇಕಿರೋದು ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆ ಕಾಯ್ದೆಯಲ್ಲಿ ನಾವು ರಿಜಿಸ್ಟರ್ ಆಗ್ತೀವಿ. ಹೀಗಾಗಿ ಸಾರ್ವಜನಿಕರು ಪಾಲುದಾರಿಕೆ ಕಾನೂನಿನ ಅಡಿಯಲ್ಲಿ ಪಾಲುದಾರಿಕೆಯನ್ನು ರೂಪಿಸಲು ಆಯ್ಕೆಯನ್ನು ನೀಡಲಾಗಿದೆ. ಅಂದರೆ ಪಾಲುದಾರಿಕೆ ಕಾಯ್ದೆ 1932 ಅಥವಾ LLP ಕಾಯ್ದೆ 2008ರ ಅಡಿಯಲ್ಲಿ ಇವರು ರಿಜಿಸ್ಟರ್ ಆಗ್ಬೇಕಿರುತ್ತೆ. ಈ ಸೀಮಿತ ಹೊಣೆಗಾರಿಕೆಯ ವೈಶಿಷ್ಟ್ಯತೆಗಳು ಪಾಲುದಾರಿಕೆಯ ಈ ಕೆಳಗಿನಂತಿರುತ್ತದೆ. ಅವ್ರಿಗೆ ಏನೇನೆಲ್ಲ ವೈಶಿಷ್ಟ್ಯತೆ ಇದೆ ಅಂದ್ರೆ, ಮೊದಲನೇದಾಗಿ ನಿಯಂತ್ರಕ ಕಾಯ್ದೆ. LLPಯು ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆಯಿಂದ ನಿಯಂತ್ರಿಸಲ್ಪಡುತ್ತದೆ. ಅಂದ್ರೆ ಆ ಕಾಯ್ದೆಯ ಎಲ್ಲಾ ರೆಗ್ಯುಲೇಷನ್ಗಳನ್ನ ನಾವು ಫಾಲೋ ಮಾಡಬೇಕಿರುತ್ತೆ. ಎರಡನೇದಾಗಿ ಸದಸ್ಯರ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆ. LLP ಸಂದರ್ಭದಲ್ಲಿ ಕನಿಷ್ಠ ಅಗತ್ಯವಿರುವ ಪಾಲುದಾರರ ಸಂಖ್ಯೆ 2. ಗರಿಷ್ಠ ಸಂಖ್ಯೆಗೆ ಯಾವುದೇ ಪಾಲುದಾರರ ಮಿತಿ ಇಲ್ಲ. ನಮಗೆ ಪಾರ್ಟ್ನರ್ಶಿಪ್ನಲ್ಲಿ 50 ಜನ ಪಾಲುದಾರರ ಮಿತಿ ಇತ್ತು. ಆದ್ರೆ LLPಯಲ್ಲಿ ಏನಾಗುತ್ತೆ ಅಂದ್ರೆ ಪಾಲುದಾರರ ಮಿತಿ ಇಲ್ಲ, 2ಕ್ಕಿಂತ ಹೆಚ್ಚು ಮತ್ತು ಗರಿಷ್ಠ ಸಂಖ್ಯೆಯಲ್ಲಿ ಮಿತಿ ಇಲ್ಲ. ಮೂರನೇದಾಗಿ ಆಡಳಿತ ರಚನೆಯು ಪಾಲುದಾರರ ನಡುವಿನ ಒಪ್ಪಂದದ ಮೂಲಕ ಇರುತ್ತೆ. ನಾಲ್ಕನೇದಾಗಿ ನಿರ್ವಹಣೆಯು ಆ ಪಾಲುದಾರರೊಂದಿಗೆ ನಿಂತಿದೆ ಸೇರಿದಂತೆ ಗೊತ್ತುಪಡಿಸಿದ ಪಾಲುದಾರರು LLP ಒಪ್ಪಂದದಿಂದ ಅಧಿಕಾರವನ್ನ ಪಡೆಯುತ್ತಾರೆ. ಆಸಕ್ತಿಯ ವರ್ಗಾವಣೆ. ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆಯ ಸಂದರ್ಭದಲ್ಲಿ ಪಾಲುದಾರನ ಆರ್ಥಿಕ ಹಕ್ಕುಗಳು ಅಂದ್ರೆ ಲಾಭ ಮತ್ತು ನಷ್ಟ ಪಾಲು ಏನಿದೆ, ಪಡೆಯುವ ಹಕ್ಕು ಏನಿದೆ, ಮುಕ್ತಾಯದ ಸಮಯದಲ್ಲಿ ಅವ್ರಿಗೆ ಏನ್ ಕೊಡುಗೆ ಕೊಡ್ಬೇಕಿದೆ, ಇವೆಲ್ಲವನ್ನು ಕೂಡ ವರ್ಗಾವಣೆ ಮಾಡಬಹುದಾಗಿದೆ. ಆದ್ರೆ ನಮ್ಗೆ ಪಾರ್ಟ್ನರ್ಶಿಪ್ ನಲ್ಲಿ ವರ್ಗಾವಣೆ ಮಾಡೋದಕ್ಕೆ ಆಗಲ್ಲ. ಏಳನೇದಾಗಿ ಲೆಕ್ಕ ಪರಿಶೋಧನೆ. ಬಂಡವಾಳದ ಕೊಡುಗೆ 25 ಲಕ್ಷಕ್ಕಿಂತ ಮೀರಿದ್ದರೆ ಅಥವಾ ಒಂದು ವೇಳೆ ವಾರ್ಷಿಕ ವಹಿವಾಟು 40 ಲಕ್ಷ ರೂಪಾಯಿಗಿಂತ ಮೀರದಿದ್ದರೆ ಈ ತರ ಇರ್ಬೇಕಾದ್ರೆ ಆಡಿಟ್ ಅನ್ನೋದು ಕಡ್ಡಾಯವಲ್ಲ.
ಇದಕ್ಕಿಂತ ಜಾಸ್ತಿ ಇದೆ ಅಂದಾಗ ಆಡಿಟ್ ಅನ್ನೋದು ಕಡ್ಡಾಯವಾಗಿರುತ್ತೆ. ಆದರೆ ಪಾರ್ಟ್ನರ್ಶಿಪ್ ಕಂಪನಿಯಲ್ಲಿ ಇದನ್ನ ಮೆನ್ಷನ್ ಮಾಡಿಲ್ಲ. 7ನೇದಾಗಿ ಸಭೆ. LLP ಅಡಿಯಲ್ಲಿ ಪಾಲುದಾರರ ವಾರ್ಷಿಕ ಸಭೆ ಕಡ್ಡಾಯವಲ್ಲ. ವಾರ್ಷಿಕ ಸಭೆ ಅಂದ್ರೆ ಆನ್ಯುವಲ್ ಮೀಟಿಂಗ್. ಸೊ ಆನ್ಯುವಲ್ ಮೀಟಿಂಗ್ ಇಲ್ಲಿ ಮಾಡಲೇಬೇಕು ಅಂತ ಏನು ಕಡ್ಡಾಯವಲ್ಲ. ಸಂಸ್ಥೆಯ ಕಂಪನಿಯ ರೂಪ ಅಥವಾ ನಾವು ಜಾಯಿಂಟ್ ಸ್ಟಾಕ್ ಕಂಪನಿ ಅಂತಲೂ ಸಹ ಹೇಳ್ತೀವಿ. ಜಾಯಿಂಟ್ ಸ್ಟಾಕ್ ಕಂಪನಿಯನ್ನು ಸಾಗಿಸ ಸಂಘಟವಾದ ಕೆಲವು ವ್ಯವಹಾರದಲ್ಲಿ ಇದು ಕಾನೂನಿನಿಂದ ರಚಿಸಲ್ಪಟ್ಟಿರುವುದರಿಂದ ಇದನ್ನು ಕೃತಕ ವ್ಯಕ್ತಿ ಅಂತಲೂ ಕರೆಯಲಾಗುತ್ತೆ. ನಾವು ಜಾಯಿಂಟ್ ಸ್ಟಾಕ್ ಕಂಪನಿಯ ರಿಜಿಸ್ಟರ್ ಮಾಡಬೇಕಿರುತ್ತೆ, ಅದರಿಂದ ಇದನ್ನ ನಾವು ಕೃತಕ ವ್ಯಕ್ತಿ ಅಂತಲೂ ಸಹ ಹೇಳ್ತೀವಿ. ಜೊತೆಗೆ ಇದಕ್ಕೆ ವಿಶಿಷ್ಟ ಹೆಸರು ಇರುತ್ತೆ, ಸಾಮಾನ್ಯ ಮುದ್ರೆ ಇರುತ್ತೆ, ಸದಸ್ಯರ ಶಾಶ್ವತ ಉತ್ತರಾಧಿಕಾರ ಇರುತ್ತೆ. ಜಾಯಿಂಟ್ ಸ್ಟಾಕ್ ಕಂಪನಿಯು ಅದರ ಎಲ್ಲಾ ಷೇರುದಾರರಿಂದ ಜಂಟಿಯಾಗಿ ಒಡೆತನದ ಸಂಸ್ಥೆಯಾಗಿದೆ. ಇಲ್ಲಿ ಎಲ್ಲಾ ಪಾಲುದಾರರು ಸ್ಟಾಕ್ ಮಾಲೀಕತ್ವ ಒಂದು ನಿರ್ದಿಷ್ಟ ಭಾಗವನ್ನು ಹೊಂದಿರುತ್ತಾರೆ. ಅಂದ್ರೆ ಅದನ್ನ ನಾವು ಶೇರ್ ಅಂತಾನೂ ಸಹ ಹೇಳ್ತೀವಿ. ಎಲ್ಲರೂ ಸೇರ್ಕೊಂಡು ಶೇರ್ ಅಂತ ಶೇರ್ ಅನ್ನೋ ಹೆಸರಲ್ಲಿ ಅವರು ಲಾಭ ನಷ್ಟಗಳನ್ನ ಹಂಚ್ಕೋತಾ ಇರ್ತಾರೆ. ಮುಖ್ಯ ಲಕ್ಷಣಗಳು. ಸಂಯೋಜನೆ. ಕಂಪನಿಯು ಸಂಘಟಿತ ಸಂಘವಾಗಿದೆ. ಇದು ಕಂಪನಿಗಳ ಕಾಯ್ದೆಯಡಿ ಬರುತ್ತದೆ. ನೋಂದಣಿಯ ನಂತರ ಮಾತ್ರ ಅಸ್ತಿತ್ವದಲ್ಲಿದೆ. ಇದನ್ನ ನಾವು ನೋಂದಣಿ ಮಾಡ್ಕೊಂಡಿಲ್ಲ ಅಂದ್ರೆ ಅಸ್ತಿತ್ವದಲ್ಲಿರೋದಿಲ್ಲ. ಮತ್ತೆ ಇದನ್ನ ನಾವು ಕೃತಕ ವ್ಯಕ್ತಿ ಅಂತ ಹೇಳಲಾಗುತ್ತೆ. ಅದನ್ನ ನಾವು 2ನೇ ಪಾಯಿಂಟ್ ಅಲ್ಲಿ ತಿಳ್ಕೊತೀವಿ. ಕಂಪನಿಯನ್ನು ಕೃತಕ ವ್ಯಕ್ತಿ ಎಂದು ಪರಿಗಣಿಸಲಾಗಿದೆ. ಕಾನೂನಿನಿಂದ ರಚಿಸಲಾಗಿದೆ ಮತ್ತು ಕಾನೂನಿನಿಂದ ಮಾತ್ರ ಹೊರಹಾಕಬಹುದು. ಅದಕ್ಕೆ ದೇಹವಿಲ್ಲ, ಆತ್ಮವಿಲ್ಲ. ಆದ್ದರಿಂದ ಅದನ್ನ ನಾವು ಕೃತಕ ವ್ಯಕ್ತಿ ಅಂತಲೂ ಸಹ ಹೇಳ್ತೀವಿ. ಪ್ರತ್ಯೇಕ ಕಾನೂನು ಘಟಕ. ಕಂಪನಿಯು ತನ್ನದೇ ಆದ ಪ್ರತ್ಯೇಕ ಘಟಕವನ್ನು ಹೊಂದಿದೆ. ಸದಸ್ಯರು ಕಂಪನಿಯ ಷೇರುದಾರರು ಒಪ್ಪಂದವನ್ನು ಮಾಡಿಕೊಳ್ಳಬಹುದು. ಇಲ್ಲಿ ಸಹ ಒಪ್ಪಂದ ಮಾಡ್ಕೋಬಹುದು. ಕಂಪನಿ ಮತ್ತು ಕಂಪನಿಯ ಮೇಲೆ ಮೊಕದ್ದಮೆ ಹೂಡಬಹುದು ಅಥವಾ ಅದರ ಮೂಲಕ ಮೊಕದ್ದಮೆ ಮಾಡಬಹುದು. 4ನೇದಾಗಿ ಸಾಮಾನ್ಯ ಮುದ್ರೆ. ಕಂಪನಿಯು ನೈಸರ್ಗಿಕ ವ್ಯಕ್ತಿಯಲ್ಲದ ಕಾರಣ ಅದು ಸಹಿ ಮಾಡಲಾಗುವುದಿಲ್ಲ. ಆದ್ದರಿಂದ ಸಾಮಾನ್ಯ ಮುದ್ರೆಯ ರೂಪದಲ್ಲಿ ಸಾಧನವನ್ನು ಹೊಂದಿದೆ. ಅದರ ಮೇಲೆ ಅದರ ಹೆಸರು ಕೆತ್ತಲಾಗಿದೆ. ಈ ಸಾಮಾನ್ಯ ಮುದ್ರೆಯು ಅದರ ಸಹಿಗಳ ಬದಲಿಯಾಗಿದೆ. 5ನೇದಾಗಿ ಶಾಶ್ವತ ಉತ್ತರಾಧಿಕಾರ. ಜಾಯಿಂಟ್ ಸ್ಟಾಕ್ ಕಂಪನಿಯು ನಿರಂತರ ಅಸ್ತಿತ್ವವನ್ನು ಹೊಂದಿದೆ. ಅದರ ಜೀವನವು ಅದರ ಷೇರುದಾರರು ಅಥವಾ ನಿರ್ದೇಶಕರ ಸಾವು, ದಿವಾಳಿತನ, ನಿವೃತ್ತಿಯಿಂದ ಪ್ರಭಾವಿತವಾಗುವುದಿಲ್ಲ. ಅಂದ್ರೆ ಇದು ಶಾಶ್ವತವಾಗಿರುತ್ತೆ. ಒಬ್ಬ ಕಂಪನಿ ಅಂದ್ರೆ ಒಬ್ಬ ಪಾಲುದಾರ ಸಾವು ಆಗಿರಬಹುದು, ದಿವಾಳಿತನ ಆಗಿರಬಹುದು, ನಿವೃತ್ತಿ ಆಗಿರಬಹುದು, ಇದೆಲ್ಲವೂ ಕೂಡ ಪ್ರಭಾವಿತ ಆಗುವುದಿಲ್ಲ. ಸದಸ್ಯರು ಬರಬಹುದು ಅಥವಾ ಹೋಗಬಹುದು, ಆದರೆ ಕಂಪನಿ ಅದನ್ನು ಕಾನೂನುಬದ್ಧವಾಗಿ ವಿಸರ್ಜಿಸುವವರೆಗೆ ತನ್ನ ಕಾರ್ಯಾಚರಣೆಯನ್ನು ಮುಂದುವರೆಸುತ್ತದೆ. ಮಾಲೀಕತ್ವ ಮತ್ತು ನಿರ್ವಹಣೆಯ ಪ್ರತ್ಯೇಕತೆ. ಷೇರುದಾರರು. ಕಂಪನಿಯು ದೇಶಾದ್ಯಂತ ವ್ಯಾಪಕವಾಗಿ ಹರಡಿಕೊಂಡಿದೆ. ಕಂಪನಿಯ ವ್ಯವಹಾರಗಳನ್ನು ನಿರ್ವಹಿಸುವ ಹಕ್ಕನ್ನು ಷೇರುದಾರರ ಚುನಾಯಿತ ಪ್ರತಿನಿಧಿಗಳಾದ ನಿರ್ದೇಶಕರು ಹೊಂದಿದ್ದಾರೆ. ಹೀಗಾಗಿ ಮಾಲೀಕತ್ವವನ್ನು ನಿರ್ವಹಣೆಯಿಂದ ಪ್ರತ್ಯೇಕಿಸಲಾಗಿದೆ. ಮಾಲೀಕತ್ವ ಅನ್ನೋದು ಇದರಲ್ಲಿ ಇದೆ. 7ನೇದಾಗಿ ಸದಸ್ಯರ ಸಂಖ್ಯೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯ ಸಂದರ್ಭದಲ್ಲಿ ಕನಿಷ್ಠ ಸಂಖ್ಯೆ ಎಷ್ಟು ಅಂದ್ರೆ 7, ಗರಿಷ್ಠ ಮಿತಿ ಇಲ್ಲಿ ಇಲ್ಲ. ಖಾಸಗಿ ಸಂದರ್ಭದಲ್ಲಿ ಸೀಮಿತ ಕಂಪನಿ, ಕನಿಷ್ಠ ಸಂಖ್ಯೆ 2, ಗರಿಷ್ಠ 200 ಜನ. ಸದಸ್ಯರು ಎಷ್ಟಿರ್ಬೋದು ಅಂದ್ರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಕನಿಷ್ಠ 7, ಗರಿಷ್ಠ ಮಿತಿ ಇಲ್ಲ. ಖಾಸಗಿ ಸಂದರ್ಭದಲ್ಲಿ ಕನಿಷ್ಠ 2 ಜನ, ಗರಿಷ್ಠ 200 ಜನ. 8ನೇದಾಗಿ ಸೀಮಿತ ಹೊಣೆಗಾರಿಕೆ. ಕಂಪನಿಯ ಸದಸ್ಯರ ಹೊಣೆಗಾರಿಕೆಯು ಗ್ಯಾರಂಟಿ ಅಥವಾ ಷೇರುಗಳಿಂದ ಸೀಮಿತವಾಗಿದೆ. ಸದಸ್ಯರ ಹೊಣೆಗಾರಿಕೆಯು ಸೀಮಿತವಾಗಿದೆ. ಅಂದ್ರೆ ಇದು ಅನಿಯಮಿತವಾಗಿಲ್ಲ, ಸೀಮಿತವಾಗಿಯೇ ಇದೆ. ಅವರು ಎಷ್ಟು ಷೇರುಗಳನ್ನ ಇಟ್ಕೊಂಡಿದ್ದಾರೆ ಅಷ್ಟು ಷೇರ್ಗೆ ಮಾತ್ರ ಅವರು ಹೊಣೆಯನ್ನು ಇಟ್ಕೊಂಡಿರ್ತಾರೆ. ಕಂಪನಿ ಸಾಲಗಳಿಗೆ ಸದಸ್ಯರು ವೈಯಕ್ತಿಕವಾಗಿ ಜವಾಬ್ದಾರರಾಗುವುದಿಲ್ಲ. 9ನೇದಾಗಿ ಷೇರುಗಳ ವರ್ಗಾವಣೆ. ಷೇರುಗಳನ್ನು ವರ್ಗಾಯಿಸಲು ಅವನು ಕಾರ್ಯವಿಧಾನವನ್ನು ಅನುಸರಿಸಬೇಕು. ಕಂಪನಿ ಕಾಯ್ದೆಯಲ್ಲಿ ಇದನ್ನು ನಮೂದಿಸಲಾಗಿದೆ. ಆದಾಗ್ಯೂ ಖಾಸಗಿ ಲಿಮಿಟೆಡ್ ಕಂಪನಿಯ ಸಂದರ್ಭದಲ್ಲಿ ಷೇರುಗಳನ್ನು ವರ್ಗಾಯಿಸುವುದಕ್ಕೆ ನಿರ್ಬಂಧಗಳಿವೆ. 10ನೇದಾಗಿ ಶಾಸನಬದ್ಧ ನಿಯಮಗಳು. ಕಂಪನಿಯು ಕಂಪನಿಗಳ ಕಾಯ್ದೆಯ ನಿಯಂತ್ರಿಸಲ್ಪಡುವಂತೆ ಮತ್ತು ಇದು ಕಾಯ್ದೆಯ ವಿವಿಧ ನಿಬಂಧನೆಗಳನ್ನು ಅನುಸರಿಸಬೇಕು. ಇವೆಲ್ಲವೂ ಸಹ ಮುಖ್ಯ ಲಕ್ಷಣಗಳು. ಇದರಲ್ಲಿ ನಾವು ಕಂಪನಿಗಳನ್ನ ವರ್ಗಾವಣೆ ಮಾಡಬಹುದು.
ವರ್ಗೀಕರಣ ಯಾವ್ಯಾವ ಥರ ಅಂದರೆ ಸಂಯೋಜನೆಯ ವಿಧಾನ, ವಿಸ್ತಾರದ ಹೊಣೆಗಾರಿಕೆ, ಷೇರುದಾರರ ವರ್ಗ, ಕಾರ್ಯನಿರ್ವಹಣೆಯ ನ್ಯಾಯವ್ಯಾಪ್ತಿ, ಅದರ ಮೇಲೆ ಕಂಪನಿಗಳನ್ನು ವರ್ಗೀಕರಿಸಬಹುದು. ಮೊದಲನೆಯದಾಗಿ ಸಂಯೋಜನೆಯ ವಿಧಾನದ ಆಧಾರದ ಮೇಲೆ ನಾವು 3 ಭಾಗಗಳನ್ನಾಗಿ ವಿಂಗಡಿಸಬಹುದು. ಮೊದಲನೆಯದಾಗಿ ಶಾಸನಬದ್ಧ ಕಂಪನಿ, ಅಂದ್ರೆ ಇವರು ಕಂಪನಿಯ ಕಾನೂನುಬದ್ಧ ಅಂದ್ರೆ ಕಾನೂನುಬದ್ಧ ಕಂಪನಿ ಅಂತಾನೂ ಸಹ ಕರೆಯಲಾಗುತ್ತೆ. ಯಾಕೆ ಅಂದ್ರೆ ಇವರು ಕಾನೂನನ್ನು ಪಾಲನೆ ಮಾಡ್ತಾರೆ. ಇದಕ್ಕೆ ಎಕ್ಸಾಂಪಲ್ಸ್ ಅಥವಾ ಉದಾಹರಣೆಗಳು ಯಾವ್ಯಾವುದು ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಜೀವ ವಿಮೆ ಕಾರ್ಪೊರೇಷನ್ ಆಗಿರ್ಬೋದು, ಏರ್ ಇಂಡಿಯಾ ಕಾರ್ಪೊರೇಷನ್ ಆಗಿರ್ಬಹುದು. ಇವೆಲ್ಲ ರೆಗ್ಯುಲೇಷನ್ಗಳನ್ನ ಇವರು ಫಾಲೋ ಮಾಡ್ತಾರೆ. ಎರಡನೆಯದಾಗಿ ನೋಂದಾಯಿತ ಕಂಪನಿ. ಕಂಪನಿಗಳ ಕಾಯ್ದೆಯ 1956ರ ಅಡಿಯಲ್ಲಿ ಕಂಪನಿಗಳ ರಿಜಿಸ್ಟ್ರಾರ್ನೊಂದಿಗೆ ನೋಂದಣಿಯನ್ನು ನೋಂದಾಯಿತ ಕಂಪನಿ ಅಂತ ಕರೆಯಲಾಗುತ್ತೆ. ಇವರು ಕಂಪನಿಗಳ ಕಾಯ್ದೆ 1956ರನ್ನ ಪಾಲನೆ ಮಾಡ್ತಾರೆ. ಇದನ್ನ ನಾವು ಇನ್ಕಾರ್ಪೊರೇಟೆಡ್ ಕಂಪನಿ ಅಂತಲೂ ಸಹ ಕರೆಯಲಾಗುತ್ತೆ. ಮೂರನೆಯದಾಗಿ ಚಾರ್ಟರ್ಡ್ ಕಂಪನಿ. ವಿಶೇಷ ಅಡಿಯಲ್ಲಿ ಸಂಯೋಜಿಸಲ್ಪಟ್ಟ ಕಂಪನಿ. ಇದನ್ನು ನಾವು ಚಾರ್ಟರ್ಡ್ ಕಂಪನಿ ಅಂತಲೂ ಸಹ ಕರಿತೀವಿ. ಇದಕ್ಕೆ ಉದಾಹರಣೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಬ್ಯಾಂಕ್ ಆಫ್ ಇಂಗ್ಲೆಂಡ್, ಹಡ್ಸನ್ ಬೇ ಕಂಪನಿ ಇತ್ಯಾದಿ. ಹೊಣೆಗಾರಿಕೆಯ ಪ್ರಕಾರವನ್ನು ಆಧರಿಸಿ 3 ವರ್ಗಗಳಿವೆ. ಅದರಲ್ಲಿ ಮೊದಲನೇದಾಗಿ ಅನಿಯಮಿತ ಕಂಪನಿ, ಅಂದ್ರೆ ಇವರಿಗೆ ಇಲ್ಲಿ ಸದಸ್ಯರೇನಿದ್ದಾರೆ ಅವರು ಅನಿಯಮಿತರಾಗಿರ್ತಾರೆ, ಆದ್ದರಿಂದ ಇದನ್ನ ಅನಿಯಮಿತ ಕಂಪನಿ ಅಂತಾರೆ. ಎರಡನೇದಾಗಿ ಗ್ಯಾರಂಟಿಯಿಂದ ಸೀಮಿತವಾದ ಕಂಪನಿ. ಕೆಲವು ಕಂಪನಿಗಳ ಸಂದರ್ಭದಲ್ಲಿ ಸದಸ್ಯರು ಕಂಪನಿಯ ಸಾಲಗಳಿಗೆ ಅವರು ಹೊಂದಿರುವ ಷೇರುಗಳ ಮೊತ್ತಕ್ಕೆ ಹೆಚ್ಚುವರಿಯಾಗಿ ನಿರ್ದಿಷ್ಟ ಮಿತಿವರೆಗೆ ಗ್ಯಾರಂಟಿಯನ್ನ ನೀಡ್ತಾರೆ. ಆದ್ರಿಂದ ಇದನ್ನ ಗ್ಯಾರಂಟಿಯಿಂದ ಸೀಮಿತವಾದ ಕಂಪನಿ ಅಂತ ಹೇಳ್ತಾರೆ. ಮೂರನೇದಾಗಿ ಷೇರುಗಳಿಂದ ಸೀಮಿತವಾದ ಕಂಪನಿ. ಈ ಸಂದರ್ಭದಲ್ಲಿ ಹೊಣೆಗಾರಿಕೆ ಸದಸ್ಯರು ಹೊಂದಿರುವ ಷೇರುಗಳ ಮೊತ್ತಕ್ಕೆ ಸೀಮಿತವಾಗಿದೆ. ಮಾಲೀಕತ್ವದ ಆಧಾರದ ಮೇಲೆ 3 ವರ್ಗಗಳಿವೆ. ಮೊದಲನೇದಾಗಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಎರಡನೇದಾಗಿ ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಮೂರನೇದಾಗಿ ರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ. ಇದರಲ್ಲಿ ಮೊದಲನೇದಾಗಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂದ್ರೆ ಇವರು ಕಂಪನಿಯ ತನ್ನ ಲೇಖನದಲ್ಲಿ ಏನೇನು ಬರ್ದಿರ್ತಾರೆ ಅಂದ್ರೆ ಅದರ ಷೇರುಗಳನ್ನ ವರ್ಗಾವಣೆ ಮಾಡುವ ಹಕ್ಕನ್ನ ಇವರು ನಿರ್ಬಂಧನೆ ಮಾಡಿದ್ದಾರೆ. ಮತ್ತೆ ಸದಸ್ಯರ ಸಂಖ್ಯೆ ಕನಿಷ್ಠ 2 ಗರಿಷ್ಠ 200ಕ್ಕೆ ಮಿತಿಗೊಳಿಸಿದ್ದಾರೆ. ಯಾವುದೇ ಷೇರುಗಳಿಗೆ ಚಂದಾದಾರರಾಗೋದಕ್ಕೆ ಸಾರ್ವಜನಿಕರಿಗೆ ಆಹ್ವಾನವನ್ನ ಕೊಡೋದಿಲ್ಲ. ಇದು 3 ಸಹ ತುಂಬಾ ಮುಖ್ಯವಾದ ವಿಧಗಳು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಏನು ಕಂಡೀಷನ್ಸ್ ಅಂದ್ರೆ ತನ್ನ ಷೇರುಗಳನ್ನು ವರ್ಗಾಯಿಸಲು ಷೇರುದಾರನ ಹಕ್ಕನ್ನು ನಿರ್ಬಂಧಿಸಲಾಗಿಲ್ಲ. ಅವರು ಆ ಶೇರ್ನ ಪಾಸ್ ಮಾಡ್ಬೋದು. ಎರಡನೇದಾಗಿ ಷೇರುದಾರರ ಕನಿಷ್ಠ ಸಂಖ್ಯೆ 7 ಆಗಿರುತ್ತೆ, ಗರಿಷ್ಠ ಸಂಖ್ಯೆಗೆ ಮಿತಿ ಇಲ್ಲ. ಮೂರನೇದಾಗಿ ಇದು ತನ್ನ ಷೇರುಗಳು ಮತ್ತು ಡಿಬೆಂಚರ್ಗಳಿಗೆ ಚಂದಾದಾರರಾಗಲು ಸಾರ್ವಜನಿಕರನ್ನು ಆಹ್ವಾನ ಮಾಡ್ತಾರೆ. ಇವೆರಡು ಸಹ ಮಾಲೀಕತ್ವದ ಆಧಾರದ ಮೇಲೆ ಬರುತ್ತೆ. ಕಾರ್ಯನಿರ್ವಹಣೆಯ ಅಧಿಕಾರದ ವ್ಯಾಪ್ತಿಯ ಆಧಾರದ ಮೇಲೆ ನಾವು 2 ವರ್ಗಗಳನ್ನಾಗಿ ನೋಡ್ಬೋದು. ಮೊದಲನೇದಾಗಿ ರಾಷ್ಟ್ರೀಯ ಕಂಪನಿ, ಎರಡನೇದಾಗಿ ಬಹುರಾಷ್ಟ್ರೀಯ ಕಂಪನಿ. ಕಂಪನಿಯ ಕಾರ್ಯಾಚರಣೆಗಳು ನೋಂದಾಯಿಸಲ್ಪಟ್ಟ ದೇಶದ ಗಡಿಯೊಳಗೆ ಸೀಮಿತವಾದರೆ, ಅಂದ್ರೆ ನಾವು ನಮ್ಮ ರಾಷ್ಟ್ರದ ಒಳಗಡೆ ಮಾತ್ರ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಅದು ರಾಷ್ಟ್ರೀಯ ಕಂಪನಿ. ನಾವು ಆ ಥರ ಮಾಡಿಲ್ಲ, ಎಲ್ಲ ಅಂತಾರಾಷ್ಟ್ರೀಯವಾಗಿ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಬಹುರಾಷ್ಟ್ರೀಯ ಕಂಪನಿ. ಇವಾಗ ನಾವು 1% ಕಂಪನಿಯ ಬಗ್ಗೆ ತಿಳಿದುಕೊಳ್ಳೋಣ. 1% ಕಂಪನಿ OPC ಅಂತಲೂ ಸಹ ನಾವು ಹೇಳ್ತೀವಿ. ಇದು ಕಂಪನಿಗಳ ಕಾಯ್ದೆ ವಿಭಾಗ 2 62ರಲ್ಲಿ ವ್ಯಾಖ್ಯಾನ ಮಾಡಲಾಗುತ್ತೆ. OPCಗಳು ಏಕಮಾತ್ರ ವ್ಯಾಪಾರಗಳ ಅದರಂತೆಯೇ ಇರುತ್ತೆ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ನಮಗೆ ಸಣ್ಣ ಕಂಪನಿ ಅಂದ್ರೆ ಸ್ಮಾಲ್ ಕಂಪನಿ ಅಂತಾನು ಹೇಳ್ತೀವಿ. ಇದು ಪರಿಚಯ ಮಾಡಿದ್ದು 2013ರಲ್ಲಿ ಇಂಡಿಯಾದಲ್ಲಿ. ಕಂಪನಿಗಳ ಕಾಯ್ದೆ 2013ರ ವಿಭಾಗ 2 ಸಬ್ಸೆಕ್ಷನ್ 85ರ ಪ್ರಕಾರ ಇದನ್ನ ಸಣ್ಣ ಕಂಪನಿ ಅಂತಾನು ಸಹ ಕರಿತೀವಿ. ಸಂಘಟನೆಯ ಸಹಕಾರಿ ರೂಪ. ಇದನ್ನ ನಾವು ಸಮಾಜದ ಸೇವೆಗೋಸ್ಕರ ನಾವು ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನಾವು ಯಾವ್ಯಾವ ತರ ಕಂಪನಿಗಳನ್ನ ನೋಡ್ಬೋದು ಅಂದ್ರೆ ಗ್ರಾಹಕ ಸಹಕಾರ ಸಂಘಗಳನ್ನ ನೋಡ್ಬೋದು, ಉತ್ಪಾದಕ ಸಹಕಾರ ಸಂಘಗಳನ್ನ ನೋಡ್ಬೋದು,
ವಸತಿ ಸಹಕಾರ ಸಂಘಗಳನ್ನ ನೋಡ್ಬೋದು, ಕ್ರೆಡಿಟ್ ಸಹಕಾರ ಸಂಸ್ಥೆಗಳನ್ನ ನೋಡ್ಬೋದು, ಕೃಷಿ ಸಹಕಾರ ಸಂಸ್ಥೆಗಳನ್ನ ನೋಡಬಹುದು. ಏನೇನಾಗುತ್ತೆ ಗ್ರಾಹಕ ಸಹಕಾರ ಸಂಘಗಳು ಅಂದರೆ ನಮಗೆ ದಿನನಿತ್ಯದ ಸರಕುಗಳು ಸಮಂಜಸವಾದ ಬೆಲೆಯಲ್ಲಿ ನಮಗೆ ಸಿಗಬೇಕು ಅಂದರೆ ಗ್ರಾಹಕ ಸಹಕಾರ ಸಂಘಗಳು ತುಂಬಾನೇ ಸಹಾಯವಾಗಿದೆ. ಎರಡನೇದಾಗಿ ಉತ್ಪಾದಕರ ಸಹಕಾರ ಸಂಘಗಳು ಅಂದರೆ ಕೈಗಾರಿಕಾ ಉತ್ಪಾದಕರನ್ನ ರಕ್ಷಿಸುತ್ತೆ. ವಸತಿ ಸಹಕಾರ ಸಂಘಗಳು ಇವರು ನಗರ ಪ್ರದೇಶಗಳಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಕ್ರೆಡಿಟ್ ಸಹಕಾರಿ ಸಂಸ್ಥೆಗಳು ಏನ್ ಮಾಡ್ತಾರೆ ಅಂದ್ರೆ ರೈತರಿಗೆ ಸಹಾಯವನ್ನ ಮಾಡ್ತಾರೆ. ಕೃಷಿ ಸಹಕಾರ ಸಂಘಗಳು ಸಹ ರೈತರಿಗೆ ಸಹಾಯವನ್ನ ಮಾಡ್ತಾರೆ. ಇವೆಲ್ಲವೂ ಸಹ ಕಂಪನಿಯ ವರ್ಗೀಕರಣದಲ್ಲಿ ಬರುತ್ತೆ. ಇಂದು ನಾವು ತಿಳಿದುಕೊಂಡಿರುವುದು ವ್ಯವಹಾರದ ರೂಪಗಳು. ಇದರಲ್ಲಿ ಇವತ್ತು ನಾವು ಯಾವ್ಯಾವುದನ್ನ ಡಿಸ್ಕಸ್ ಮಾಡಿದ್ದೀವಿ ಅಂದರೆ ಏಕೈಕ ವ್ಯಾಪಾರಿ ಸಂಸ್ಥೆ, ಪಾಲುದಾರಿಕೆ ಸಂಸ್ಥೆ, ಜಾಯಿಂಟ್ ಸ್ಟಾಕ್ ಕಂಪನಿ, ಸಹಕಾರಿ ಸಂಸ್ಥೆ, ಇವೆಲ್ಲದರ ಬಗ್ಗೆ ನಾವು ವಿವರವಾಗಿ ತಿಳಿದುಕೊಂಡಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಬೇರೆ ವಿಧಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.